ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಸೂಪರ್ ಆಗಿದ್ದೀರಿ ಅಂತ ಅನ್ಕೊಂಡಿದೀನಿ. ನಾನು ತುಂಬಾನೇ ಚೆನ್ನಾಗಿದ್ದೀನಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ನ ನೋಡಿ. ಅಂಡ್ ಇವತ್ತಿನ ಟಾಪಿಕ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇಟ್ಸ್ ನಾಟ್ ಡೈಲಿ ವ್ಲಾಗ್ ಅಥವಾ ಮ್ಯಾನಿಫೆಸ್ಟೇಷನ್ ವ್ಲಾಗ್. ಅಂಡ್ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡ್ಕೊಂಡು ಬಂದಿರ್ತೀರಾ, ನಿಮ್ಗೆ ಗೊತ್ತಾಗಿರುತ್ತೆ. ತುಂಬಾ ಜನ ಇದನ್ನ ಕೇಳ್ತಾನೆ ಇದ್ರಿ, ಇಂಡಿಪೆಂಡೆಂಟ್ ಲೈಫ್ ಹೆಂಗಿರುತ್ತೆ, ನಾನು ಆತರ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು, ಹೆಂಗೆ ಸೇವ್ ಮಾಡೋದು, ದುಡ್ಡಾಗಿರ್ಬೋದು, ನಿಮ್ ಜರ್ನಿ ಹೇಳಿ, ನೀವೇನಕ್ಕೆ ಒಬ್ರೇ ಬದುಕ್ತಿದ್ದೀರಾ, ಮದ್ವೆ ಆಗಲ್ವಾ, ಮತ್ತೆ ಹೆಂಗೆ ಮನಿ ಎಲ್ಲ ಮ್ಯಾನೇಜ್ ಮಾಡ್ತೀರಾ, ನೀವ್ ಯಾರ ಜೊತೆನೂ ಟಚ್ ಅಲ್ಲಿ ಇಲ್ವಾ ಫ್ಯಾಮಿಲಿಲಿ, ಈ ತರ ತುಂಬಾ ತುಂಬಾ ಕ್ವಶನ್ಸ್ ನನಗೆ ಮೋಸ್ಟ್ ಆಫ್ ದ ಟೈಮ್ ಬರುತ್ತೆ. ಪ್ಲಸ್ ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಇನ್ನಿನ್ನು ಇದ್ದಿದ್ದು ಸ್ವಲ್ಪ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ. ಬಿಕಾಸ್ ಏನ್ ಇವ್ರ ಲೈಫು ಅಂತ ಹೇಳ್ಬಿಟ್ಟು, ಸೊ ಅದ್ರಲ್ಲಿ ಯಾವ್ದೆಲ್ಲ ನಾನು ಹೇಳ್ಬಹುದೋ, ನಿಮ್ ಜೊತೆ ಹಂಚ್ಕೋಬಹುದು ಅಂತ ನನಗ್ ಅನ್ಸುತ್ತೋ ಅಂತ ವಿಚಾರಗಳನ್ನ ಮಾತ್ರ ನಾನು ನಿಮ್ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಕೆಲವೊಂದಿನ ಹೇಳಕ್ಕೆ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ಸೊ ಈ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನೀವೆಲ್ರಿಗೂ ಗೊತ್ತಿರೋದು ನನ್ನ ಹೆಸರು ರಂಜಿತಾ ಅಂತ ಹೇಳಿ. ಬಟ್ ಆಕ್ಚುಲಿ ನನ್ನ ಫುಲ್ ನೇಮ್ ಏನ್ ಗೊತ್ತಾ? ನನ್ನ ಪೂರ್ತಿ ಹೆಸರು ಬಂದು ರಂಜಿತಾ ಕುಮಾರಿ ಪಿ. ನನ್ನ ಸ್ಕೂಲ್, ನನ್ನ ಡಾಕ್ಯುಮೆಂಟ್, ನನ್ನ ಸರ್ಟಿಫಿಕೇಶನ್ಸ್ ಎಲ್ಲದ್ರಲ್ಲೂ ರಂಜಿತಾ ಕುಮಾರಿ ಅಂತಾನೆ ಇರೋದು. ಈ ರಂಜಿತಾ ಕುಮಾರಿ ಹೆಂಗ್ ಬಂತು ಅಂದ್ರೆ, ಫಸ್ಟ್ ನನ್ನ ಹುಟ್ಟಿನ ಹೆಸರು ಬಂದು ಲಕ್ಷ್ಮಿ ಅಂತ. ಬಟ್ ಅದಾದ್ಮೇಲೆ ಅದು ಸ್ವಲ್ಪ ಓಲ್ಡ್ ನೇಮ್ ಆಗುತ್ತಂತನೋ ಇನ್ನೊಂದ್ ಮತ್ತೊಂದೋ ಗೊತ್ತಿಲ್ಲ, ರಂಜಿತಾ ಅಂತ ಚೇಂಜ್ ಮಾಡಿದ್ರು. ಅದಾದ್ಮೇಲೆ ನಾನು ಸ್ಕೂಲ್ಗೆ ಬಂದ್ಮೇಲೆ ನನ್ನ ಫ್ರೆಂಡ್ ರಜಿನಿ ಅಂತ ಇದ್ಲು. ರಜಿನಿ, ನಿನ್ ವಿಡಿಯೋ ನೋಡ್ತಿದ್ರೆ ಐ ಹೇಟ್ ಯು ಫಾರ್ ದಿಸ್, ಆಯ್ತಾ, ಬಟ್ ಐ ಲವ್ ಯು. ಸೊ ಅವಳ ಹೆಸರು ರಜಿನಿ ಅಂತ, ನನ್ನ ಹೆಸರು ರಂಜಿತಾ ಅಂತ. ನಾವ್ ಎವ್ರಿ ಸ್ಕೂಲಲ್ಲಿ ಅಟೆಂಡೆನ್ಸ್ ಅಲ್ಲೆಲ್ಲ ನನ್ನ ಅವಳ ಹೆಸರು ಹಿಂದೆ ಮುಂದೆ ಇರ್ತಾ ಇತ್ತು. ನಾವು ಅಂಗನವಾಡಿಯಿಂದ ಡಿಗ್ರಿವರೆಗೂ ಒಟ್ಟಿಗೆ ಒಂದೇ ಸಲ ಒಂದೇ ಕಾಲೇಜಲ್ಲೇ ಓದಿದ್ದು. ಸೊ ಅವಾಗಿಂದನು ಸೇಮ್ ಫ್ರೆಂಡ್ಶಿಪ್. ಬಟ್ ಇವಾಗ ಸ್ವಲ್ಪ ಬಿಟ್ಟೋಗಿದೆ ಮಾತುಕತೆ. ಬಟ್ ಸ್ಟಿಲ್ ಯಾವಾಗ್ಲೇ ಮೆಸೇಜ್ ಮಾಡೋ ಅಷ್ಟೇ ಪ್ರೀತಿಯಿಂದ ಮಾತಾಡ್ತೀವಿ. ಅವಳ ಹೆಸರಿಗೆ ನನ್ನ ಹೆಸರು ಕನ್ಫ್ಯೂಷನ್ ಆಗುತ್ತೆ ಅಂತ ನಮ್ಮ ಸುಮಿತ್ರಾ ಮೇಡಮ್ ಅಂತ ಇದ್ರು, ಆಯ್ತಾ. ಲಿಟ್ರಲಿ ಅವ್ರನ್ನ ನಾನು ಮೀಟ್ ಮಾಡ್ಬೇಕು ಅಂತ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದೀನಿ. ಅಂಡ್ ಸೊ ಅವ್ರು ಏನ್ ಮಾಡಿದ್ರಂತೆ, ನನ್ನ ಹೆಸರು ಪಕ್ಕದಲ್ಲಿ ಕುಮಾರಿ ಅಂತ ಆಡ್ ಮಾಡಿದ್ರು ಅಂತ ಹೇಳಿದ್ರು. ಇದು ಸ್ಟೋರಿ ಹೇಳಿದ್ ಬಂದು ನಂಗೆ ರಜಿನಿ. ನನ್ನ ಪೇರೆಂಟ್ಸ್ಗೂ ಗೊತ್ತಿದೆಯೋ ಇಲ್ಲ ನನಗೂ ಗೊತ್ತಿಲ್ಲ, ಐ ಆಮ್ ನಾಟ್ ಶ್ಯೂರ್. ಸೊ ಸ್ಕೂಲಲ್ಲಿ ಚೇಂಜ್ ಮಾಡಿದ್ರು ಅಂತ ನಮ್ಮ ಮನೇಲೂ ಹೇಳಿದ್ರು. ಬಟ್ ದಿಸ್ ಇಸ್ ದ ಎಕ್ಸಾಕ್ಟ್ ಸ್ಟೋರಿ, ನನ್ನ ಹೆಸರಿನ ಹಿಂದೆ ಇರೋಂತ ಬ್ಯಾಕ್ ಆಫ್ ದ ಸ್ಟೋರಿ ಅಂತ ಹೇಳ್ಬೋದು. ಸೊ ನನ್ನ ಫುಲ್ ನೇಮ್ ಬಂದು ರಂಜಿತಾ ಕುಮಾರಿ. ನಾನೇನಾದ್ರು ಮದ್ವೆ ಆಗಿದ್ದಿದ್ರೆ ಮೇ ಬಿ ಕುಮಾರಿ ರಂಜಿತಾ ಅಲ್ಲ, ಕುಮಾರಿ ರಂಜಿತಾ ಕುಮಾರಿ ಅಂತ ಬಂದ್ಬಿಡೋದೇನು ನನ್ನ ಹೆಸರು. ಸೊ ಸೊ ಇದು ನನ್ನ ಫುಲ್ ನೇಮ್ ಆಗಿರುತ್ತೆ. ಬಟ್ ನೀವೇನ್ ಇಲ್ಲಿ ನೋಡ್ತೀರಾ, ರಂಜಿತಾ ಪ್ರಕಾಶ್ ಗೌಡ, ಕರ್ಲಿ ವರ್ಸ್, ಇದೆಲ್ಲ ನಾನ್ ಆಡ್ ಮಾಡ್ಕೊಂಡಿರೋಂಥದ್ದು, ನಾನು ಇಟ್ಕೊಂಡಿರೋಂಥ ಹೆಸರು. ನಾನು ಗೌಡ್ರು ಕುಟುಂಬ ನಮ್ದು. ಸೊ ನನ್ಗೇನಂದ್ರೆ ನನ್ನ ಹೆಸರು ಪಕ್ಕದಲ್ಲಿ ಆ ಗೌಡ ಅನ್ನೋ ವರ್ಡ್ ಬರ್ಬೇಕಂತ ತುಂಬಾ ಇಷ್ಟ ನನ್ಗೆ. ಸೊ ಹಂಗಾಗಿ ಅಷ್ಟೇ, ಇನ್ನೇನು ಇಲ್ಲ. ನಮ್ಮ ಮೂರ್ ಹೆಸರು ಕೂಡ ಗೌಡಗೆರೆ ಅಂತಾನೆ. ಸೊ ಎಲ್ಲ ಕನೆಕ್ಟೆಡ್ ಅಲ್ವಾ, ಸೊ ಹಾಗಾಗಿ. ಸೊ ನಾನು 2017 ಅಲ್ಲಿ ನನ್ನ ಎಜುಕೇಶನ್ ಕಂಪ್ಲೀಟ್ ಮಾಡ್ತೀನಿ. ನಾನು ಓದಿದ್ದು ಬಿ.ಕಾಮ್, ಸ್ಫೂರ್ತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು ಅಲ್ಲಿ ಓದಿದ್ ನಾನು. ನನ್ನ ಫಸ್ಟ್ ಇಂದ 10th ವರ್ಗು ನಾನು ಓದಿದ್ದು ಕನ್ನಡ ಮೀಡಿಯಮು. ಅದಾದ್ಮೇಲೆ ಫಸ್ಟ್ PU ಇಂದ ಡಿಗ್ರಿವರೆಗೂ ಬಿ.ಕಾಮ್ ವರ್ಗು ನಾನು ಓದಿದ್ದು ಕಾಮರ್ಸ್ ತಗೊಂಡಿದ್ದೆ. ಸೇಮ್ ಒಂದೇ ಕಾಲೇಜಲ್ಲೇ ಕಂಪ್ಲೀಟ್ ಮಾಡಿದ್ದು. ಸೊ ಕಂಪ್ಲೀಟ್ ಆದ್ಮೇಲೆ ಸೊ ಅದಕ್ಕೂ ಮುಂಚೆ ಚಿಕ್ಕ ವಯಸ್ಸಿಂದ ನಾವೆಲ್ಲ ನಮ್ದು ಹೆಂಗೆ ಅಂದ್ರೆ ಹೋಟೆಲ್ ಬಿಸ್ನೆಸ್ ಇತ್ತು. ಅಲ್ಲಿಂದ ನನ್ನ ಲೈಫ್ ಬೆಳಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆಗೋದು. ಅಪ್ಪ ಅಮ್ಮನ ಜೊತೆ ಹೋಟೆಲ್ಗೆ ಹೋಗ್ತಿದ್ದೆ, ಪ್ಲಸ್ ಮನೇಲಿ ಕೆಲಸ ಮಾಡ್ತಿದ್ದೆ. ಎಲ್ಲ ಕೆಲಸಗಾರು ಬಟ್ಟೆಗಳ್ನು ವಾಶ್ ಮಾಡ್ತಿದ್ದೆ. ಅವಾಗೇನು ಅಷ್ಟು ಪೇನ್ ಆಗ್ತಿರ್ಲಿಲ್ಲ, ಬಾಡಿ ಎಲ್ಲ ಬಿಸಿ ರಕ್ತ ಅಂತಾರಲ್ಲ, ಸೊ ಹಂಗಿರೋದು ಅವಾಗ. ಸೊ ತುಂಬಾ ಕೆಲಸ ಮಾಡ್ತಿದ್ದೆ, ಟ್ರಸ್ಟ್ ಮೀ. ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಕೆಲಸ ಮಾಡ್ತೀಯ, ನನ್ನ ಫ್ರೆಂಡ್ಸ್ ಎಲ್ಲ ಚಿಕ್ಕ ಪುಟ್ಟ ಅವ್ರ ಮೇಲೆ ಕೆಲಸ ಕೊಟ್ರೆ ಬೇಜಾರು ಮಾಡ್ಕೊಳ್ಳೋರು. ಬಟ್ ನಮ್ಮಲ್ಲಿ ಹಂಗಂತ ಆಪ್ಷನ್ ಇಲ್ಲ ಗುರು, ಎಲ್ಲಾನು ಮಾಡ್ಬೇಕಾಗಿತ್ತು. ಮನೇಲಿ ಪಾತ್ರೆ ತೊಳೆಯ, ಕಸ ಗುಡ್ಸೋದು, ಅಡಿಗೆ ಬರೋದ ಒಡ್ಸ್ಕೊಂಡಿದೀನಿ, ಕಲ್ತಿಲ್ಲ ಅಂತ ಹೇಳ್ಬಿಟ್ಟು ಆ ತರದ್ದೊಂದು ಎಕ್ಸ್ಪೀರಿಯನ್ಸು. ಮತ್ತೆ ಬೆಳಗ್ಗೆ ಅದು ಹೋಟೆಲ್ಗೆ ಹೋಗ್ಬೇಕಾಗಿತ್ತು, ಹೋಟ್ಲಲ್ಲಿ ಪಾತ್ರೆ ತೊಳಿ, ಕೆಲಸ ಮಾಡು, ನೀರ್ ತುಂಬಿಸು, ಸರ್ವ್ ಮಾಡು, ಕಾಫಿ ಮಾಡು, ಎಲ್ಲಾ ತರ ಕೆಲಸ ನಾನು ಮಾಡಿದೀನಿ, ಆಯ್ತಾ. ಸೊ ಹಂಗೆ ನನ್ನ ಡೈಲಿ ರೊಟೀನ್ ಇರ್ತಾ ಇತ್ತು. ಕಾಲೇಜ್ ಮುಗ್ದಾದ್ಮೇಲೂ ಕೂಡ ನನ್ನ ರೊಟೀನ್ ಅದೇ ತರ ಇರ್ತಾ ಇತ್ತು. ಆತರ ನನ್ನ ಲೈಫ್ ಬರ್ತಿತ್ತು. ಸ್ಕೂಲ್ ಕಾಲೇಜ್ ಟೈಮಲ್ಲೆಲ್ಲ ನಮ್ದು ಹೋಟೆಲ್ ಅಲ್ಲೇ ಊಟ ಎಲ್ಲ ಆಲ್ಮೋಸ್ಟ್ ಆಗೋಗ್ಬಿಡೋದು. ಬ್ರೇಕ್ಫಾಸ್ಟ್ ಅಲ್ಲೇ, ಲಂಚು ಅಲ್ಲೇ, ಸಮ್ಟೈಮ್ಸ್ ಡಿನ್ನರ್ ಇದ್ದಾಗ ಕೂಡ ರೈಸ್ ತಗೊಂಬರೋರು, ಮನೇಲಿ ನಾನು ಸಾಂಬಾರ್ ಏನಾದ್ರು ಕುಕ್ ಮಾಡ್ತಿದ್ದೆ.
ಹಂಗೆ ನಮ್ ಲೈಫ್ ನಡೀತಿತ್ತು. ದುಡ್ಡಿಗೆ ಯಾವತ್ತೂ ಬರ ಇಲ್ಲ, ತಿನ್ನಕ್ ಬರ ಅಂತೂ ಇಲ್ವೇ ಇಲ್ಲ. ಸೊ ಅದಕ್ಕೆ ನನ್ಗೆ ಆತರ ಹೋಟ್ಲಲ್ಲಿ ಡೈಲಿ ವೆರೈಟಿ ತಿಂದು ಇವತ್ತು ಒಂದೇ ತರ ಊಟ ತಿನ್ನಕ್ ತುಂಬಾ ಕಷ್ಟ ಆಗುತ್ತೆ. ಸೊ ಅದು ನನ್ನ ಚೈಲ್ಡ್ಹುಡ್. ದುಡ್ಡು ತಿನ್ನಕ್ಕೆ ಉಣ್ಣಕ್ಕೆ ಏನು ಕಷ್ಟ ಇಲ್ಲ, ಬಟ್ ಎಲ್ಲೂ ಸುತ್ತಾಡಕ್ ಕರ್ಕೊಂಡು ಹೋಗ್ತಿಲ್ಲ, ಬರೀ ಊರಿಗೆ ಕರ್ಕೊಂಡು ಹೋಗೋರು ನಮ್ಮ ಮನೇಲಿ ಅಷ್ಟೇ ಆಯ್ತಾ. ಸೊ ಆ ತರ ಚೈಲ್ಡ್ಹುಡ್ ನನ್ ಮೆಮೊರೀಸ್. ರಜಾ ಬಂದಾಗ ಹೋಗ್ತಿದ್ವಿ, ಬಟ್ ಒಂದ್ ಏಜ್ ಬಂದಾಗ ಈ ಹೈಸ್ಕೂಲ್ ಹತ್ರ ಎಲ್ಲ ಬಂದಾಗ ಎಲ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ. ತುಂಬಾ ಕೇಳ್ಕೊದೆ, ಎಲ್ಲ ಟ್ರಿಪ್ ಹೋಗೋಣ ಅಂದ್ರೂ ನಮ್ಮಲ್ಲಿ ಕರ್ಕೊಂಡೇ ಹೋಗ್ತಿರ್ಲಿಲ್ಲ. ಅಲ್ಲಲ್ಲೇ ಸುತ್ತಾಡ್ಸೋರು ಅಷ್ಟೇ, ಏನೇನಿಲ್ಲ. ಬಟ್ ನಮ್ ತಾಯಿ ನಂಗೆ ದುಡ್ಡೆಲ್ಲ ಜಾಸ್ತಿ ಕೊಡ್ತಿರ್ಲಿಲ್ಲ ಆಯ್ತಾ. ತುಂಬಾ ಇದ್ ಮಾಡೋರು, ಅದ್ ಏನಕ್ಕಂತ ಗೊತ್ತಿಲ್ಲ. 50 ರೂಪಾಯಿ ಕೇಳಕ್ ನನ್ ಗಾಡಿ ಪೆಟ್ರೋಲ್ಗೂ ಕೂಡ ಕಷ್ಟ ಪಡ್ತಿದ್ದೆ. ಬಿಕಾಸ್ ನಾನು ಕಾಲೇಜ್ ಏನ್ ಮುಗಿಸ್ತೀನಲ್ವಾ, ಅದಕ್ ಮುಂಚೆ ಅಫ್ಕೋರ್ಸ್ ನಮ್ಮ ಅಪ್ಪನೂ ಇದ್ರು, ದುಡ್ಡೆಲ್ಲ ಕೊಡೋರು. ಸೊ 2019 ಅಲ್ಲಿ ನಮ್ ತಂದೆ ತೀರ್ಕೊಂತಾರೆ. ಸೊ ಅದಕ್ಕೂ ಮುಂಚೆ 2017 ಆದ್ಮೇಲೆ ನಾನು ಒಂದ್ ಕಡೆ ಚಿಕ್ಕದಾಗ ಕೆಲ್ಸಕ್ಕೆ ಸೇರ್ಕೋತೀನಿ, ಸ್ಟೋರೇಜ್ ಇನ್ಚಾರ್ಜರ್ ಆಗಿ 3 months ಮಾಡ್ತೀನಿ. ಅಲ್ಲೂ ತುಂಬಾ ಚಾಲೆಂಜ್ ಬರುತ್ತೆ ನನ್ಗೆ. ಲೈಕ್ ಲಿಟ್ರಲಿ ನಾನ್ ಫಸ್ಟ್ ಫ್ಲೋರ್ಗೆಲ್ಲ ಬಾಕ್ಸ್ ಎಲ್ಲ ತಗೊಂಡೋಗಿಡೋ ಅಂತ ಜಾಬ್ ಆಗ್ಬಿಡ್ತು ನಂದು. ಒಂಥರ ತುಂಬಾ ಡಿಫಿಕಲ್ಟ್ ಆಯ್ತು. ಸೊ ಆ ಜಾಬ್ನ ಬಿಟ್ಟೆ. ಸೊ ಜಾಬ್ ಬಿಟ್ಟಾದ್ಮೇಲೆ ಐ ಥಿಂಕ್ ನಾನು ಎಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ ಅನ್ಕೋತೀನಿ. ಅಫ್ಕೋರ್ಸ್ ನಿಮ್ಗೆ ಗೊತ್ತಲ್ಲ, ಮನೇಲಿ ಏನ್ ಕೆಲಸ ಮಾಡಿಲ್ಲ ಅಂದ್ರೆ ನಮ್ಮಲ್ಲಿ ಸ್ವಲ್ಪ ರೆಸ್ಪೆಕ್ಟ್ ಕಡಿಮೆ ಇರ್ತಾ ಇತ್ತು. ಸೊ ಆ ತರದೆಲ್ಲ ಅಫ್ಕೋರ್ಸ್ ಆ ತರ ಮೂಮೆಂಟ್ ಅಲ್ಲಿ ಬೈಸ್ಕೊಳ್ಳೋದು, ಇಂಡೈರೆಕ್ಟ್ ಆಗಿ ಅನ್ಸ್ಕೊಳ್ಳೋದು ಅದೆಲ್ಲ ಇರುತ್ತೆ. ಇವಾಗೂ ನೀವು ಎಷ್ಟೋ ಜನ ಫೇಸ್ ಮಾಡ್ತಿರ್ತೀರಾ, ಕೆಲಸ ಮಾಡಿಲ್ಲ ಅಂದ್ರೆ ಮರ್ಯಾದೆ ಇರಲ್ಲ ಮನೇಲಿ. ಬಟ್ ನಂದ್ ಹೆಂಗಂದ್ರೆ ಚಿಕ್ಕ ವಯಸ್ಸಿಂದ ಅಷ್ಟು ಕೆಲಸ ಮಾಡ್ತಿದ್ದೆ ನಾನು. ಅದ್ರ ಜೊತೆಗೆ ಹೋಟ್ಲಲ್ಲಿ ಕೆಲ್ಸ, ಮನೇಲಿ ಕೆಲ್ಸ. ನೀವು ನಂಬಲ್ಲ, ಸಿಗರೆಟ್ಗಳು ತಗೊಂಬರೋದು ಆಚೆಗೆ ಹೋಗಿ. 4-5 ಸಾವಿರ ರೂಪಾಯಿ ಸಿಗರೇಟ್ ತರ್ತದೆ, ರೇಷನ್ ತಗೊಂಬಂದ್ ಹಾಕ್ತಿದ್ದೆ. ಸೊ ಎಲ್ಲಾ ಎಕ್ಸಾಕ್ಟ್ಲಿ ಒಂದು ಹುಡುಗ ಹೆಂಗ್ ಮಾಡ್ತಾನೋ ನನ್ ಲೈಫ್ ಹಂಗೆ ಇತ್ತು. ಸೊ ಟಾಮ್ ಬಾಯ್ ಅಂತಾನೆ ನನ್ ಕರೀತಿದ್ರು ತುಂಬಾ ಜನ. ಅದಕ್ಕೆ ನನ್ಗೆ ಎಷ್ಟೋ ಸಲ ಈ ಪ್ರಪೋಸಲ್ಸ್ ಎಲ್ಲ ತೀರಾ ಕಡಿಮೆ. ಬಿಕಾಸ್ ನನ್ನಲ್ಲಿ ಆ ಫೆಮಿನೈನ್ ಎನರ್ಜಿ ಅಷ್ಟಕ್ಕಷ್ಟೇ ಇತ್ತೋ ಏನೋ. ಇನ್ ಅಂಡ್ ಯಾಂಗ್ ಎನರ್ಜಿ ನನ್ನಲ್ಲಿ ಸರಿಯಾಗಿ ಬ್ಯಾಲೆನ್ಸ್ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ನನ್ಗೆ ಎಷ್ಟೋ ಪ್ರಪೋಸಲ್ಸ್ ಬಂದಿಲ್ಲ ಹೇಳ್ಬೇಕಂದ್ರೆ. ಸೊ ಅಷ್ಟೆಲ್ಲ ಕೆಲಸ ಮಾಡ್ತಿದ್ರು ಸಹ ನಮ್ಮಮ್ಮ ನಂಗೆ 50 ರೂಪಾಯಿ ಪೆಟ್ರೋಲಿಗೆ ಕೊಡೋರು. ಅದು ನೆನ್ನೆ ಕೊಟ್ಟಿದ್ನಲ್ಲ, ಮೊನ್ನೆ ಕೊಟ್ಟಿದ್ನಲ್ಲ, ಏನ್ ಮಾಡ್ದೆ ಅಂತ ಕೇಳಿ ಕೊಡೋರು. ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ. ಅದಾದ್ಮೇಲೆ ನಾನು ಸ್ವಿಗ್ಗಿ ಜಾಬ್ಗೆ ಸೇರ್ಕೊಂತೀನಿ. ನನ್ನ ಫ್ರೆಂಡ್ ಶರ್ಮಿಳಾ ಹೆಲ್ಪ್ ಇಂದ. ಅವಳು ಸೇರ್ಕೊಂಡಿರ್ತಾಳೆ, ನನ್ಗೆ ಇಂಟರ್ವ್ಯೂಗೆ ಹೇಳ್ತಾಳೆ, ನಾನು ಹೋಗ್ತೀನಿ, ಜಾಯ್ನ್ ಆಗ್ತೀನಿ. ಸೊ ನನಗೆ ಜಾಬ್ ಸಿಗುತ್ತೆ, 14,000 ರೂಪೀಸ್ ಸ್ಯಾಲ್ರಿ ಕೊಡ್ತಾರೆ. ನನ್ನ ಫಸ್ಟ್ ಜಾಬ್ ಅಲ್ಲಿ ನಂಗೆ 8,000 ರೂಪಾಯಿ ಸ್ಯಾಲ್ರಿ. ಸೆಕೆಂಡ್ ಈ ಜಾಬ್ ಬಂದ್ಮೇಲೆ ಇನ್ ಬಿಟ್ವೀನ್ ಅಲ್ಲಿ ಯಾವ್ದೋ ಒಂದು ಕೆಲಸ ಮಾಡಿದೀನಿ. ಐ ಥಿಂಕ್ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡಿದೀನಿ ಸ್ಕೂಲಲ್ಲಿ. ಅಲ್ಲೂ ಕೂಡ 10,000 ರೂಪಾಯಿ ಏನೋ. ಅಲ್ಲೂ ತುಂಬಾ ಒಡ್ಡಾಡಿ ತುಂಬಾ ಸಣ್ಣ ಆಗ್ಬಿಟ್ಟಿದೆ, ಅದನ್ನು ಬಿಟ್ಬಿಟ್ಟೆ. ಸೊ ಅದಾದ್ಮೇಲೆ ಸ್ವಿಗ್ಗಿಗೆ ಬರ್ತೀನಿ. ಸ್ವಿಗ್ಗಿ ಸಖತ್ ಫನ್ ಆಗಿರುತ್ತೆ, ಸಖತ್ ಎಂಜಾಯ್ ಮಾಡ್ತೀನಿ. ತುಂಬಾ ಬ್ಯೂಟಿಫುಲ್ ಜರ್ನಿ ಅದು. ಎವ್ರಿ ಡೇ ಹ್ಯಾಪಿನೆಸ್. ಸ್ಯಾಟರ್ಡೆ ಸಂಡೇ ಸಮ್ಟೈಮ್ಸ್ ಹಾಲಿಡೇ ಇರ್ತಾ ಇತ್ತು. ಸೊ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಗ್ತಾರಲ್ಲಿ. ಸೊ ಹಂಗೆ ಒಳ್ಳೊಳ್ಳೆ ಕಾಫಿ ಟೀ ಎಲ್ಲ ಫ್ರೀಯಾಗಿ ಕೊಡೋರು. ಸಖತ್ತಾಗಿತ್ತು ಆಯ್ತಾ ಸ್ವಿಗ್ಗಿ ಜಾಬ್ ಅಂತೂ. ಅದೆಲ್ಲ ಆಯ್ತು. ಅಲ್ಲೂ ಕೂಡ ಕಾಲಿಂಗ್ ಜಾಬ್ ಅಲ್ಲೇ ಇರ್ತೀನಿ ನಾನು. ಅದ್ ಮುಗಿಸ್ಕೊಂತೀನಿ. ಅದಾದ್ಮೇಲೆ ನನ್ನ ತಂದೆ ತೀರ್ಕೊಂತಾರೆ. ಬಟ್ ಸ್ಟಿಲ್ ನಾನು ಕೆಲ್ಸಕ್ಕೆ ಹೋಗ್ತೀನಿ. ನೆಕ್ಸ್ಟ್ ಡೇನೆ ಕೆಲ್ಸಕ್ಕೆ ಹೋಗ್ತೀನಿ. ಊರಲ್ಲಿ ಮಣ್ಣು ಮಾಡಿ ಬಂದು ನೆಕ್ಸ್ಟ್ ಡೇನೆ ಆಫೀಸ್ಗೆ ಹೋಗ್ತೀನಿ. ನಾವು ಹೋಗಿ ಇನ್ಫಾರ್ಮ್ ಮಾಡ್ತೀವಿ, ಈ ತರ 2 days ಆದ್ಮೇಲೆ ನಾನು 1 week ರಜಾ ತಗೊಂತಾ ಇದೀನಿ. ಬಿಕಾಸ್ ನಮ್ಮ ಅಪ್ಪದು ಪೂಜೆ ಕಾರ್ಯಗಳೆಲ್ಲ ಮುಗಿಸ್ಬೇಕು ಅಂತ ಹೇಳಿ ಹಾಲಿಡೇ ಕೊಡ್ತಾರೆ. ಸೊ ಕೈಂಡ್ ಪೀಪಲ್, ಒಳ್ಳೆ ಮ್ಯಾನೇಜರ್ ನಮ್ಗಾಯ್ತಾ. ರಜಾ ಕೊಡ್ತಾರೆ. ಆಮೇಲೆ ಅದೆಲ್ಲ ಮುಗಿಸ್ಕೊಂಡ್ ಬಂದು ಆಸ್ ಯೂಶಲ್ ಮತ್ತೆ ಕೆಲ್ಸ. ಒಬ್ಬೊಬ್ಳೆ ಕುತ್ಕೊಂಡು ಅಳ್ತಿದ್ದೆ. ನಮ್ದು ಲೇಔಟ್ ಅಲ್ಲಿ ಮನೆ ಇದ್ದಿದ್ದು, ಫುಲ್ ಖಾಲಿ ಇರುತ್ತೆ, ಪಾರ್ಕ್ ತರ ಇತ್ತಲ್ಲ ಆ ತರ ಮನೆ. ಸೊ ಆ ತರ ಇದ್ದಾಗ ತುಂಬಾ ಅಳ್ತಿದ್ದೆ. ನನ್ ಗಾಡಿ ಇರ್ತಾ ಇತ್ತು, ನಮ್ಮಲ್ಲಿ ಗಾಡಿ ಕೊಡ್ಸಿದ್ರು. ನಮ್ಮ ಅಣ್ಣ ನನ್ಗೆ ಗಿಫ್ಟ್ ಆಗಿ ಕೊಡ್ಸಿದ್ದು ಅದನ್ನ ನನ್ ಬರ್ಡೇಗೆ. 2016 ಅಲ್ಲೇನೋ ನನ್ಗೆ ಬರ್ಡೇಗೆ ತಗೊಟ್ಟಿದ್ದದು. ಸೊ ನನ್ನ ಹತ್ರ ಗಾಡಿ ಇರ್ತಾ ಇತ್ತು. ಸೊ ಎಲ್ಲಾರು ಒಂದ್ ಕಡೆ ನಿಲ್ಸ್ಕೊಳ್ಳೋದು, ತುಂಬಾ ಅಳೋದು, ನಮ್ಮಪ್ಪ ನೆನ್ಸ್ಕೊಳ್ಳೋದು, ಅಳೋದು, ಕುತ್ಕೊಳ್ಳೋದು, ಹಿಂಗೆ ಆಲ್ಮೋಸ್ಟ್ 2 years ನಾನು ಯಾರೊಟ್ಟಿಗೂ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಇವನ್ ನನ್ನ ಮನೇಲೂ ಸಹ ಯಾರೊಟ್ಟಿಗೂ ನಾನು ಮಾತಾಡ್ತಿರ್ಲಿಲ್ಲ. ತುಂಬಾ ಒಂಥರ ನಂಗೆ ಯಾರ ಸಮಸ್ಯೆನೂ ಬೇಡಪ್ಪ ಆ ತರ ಇದ್ಬಿಟ್ಟಿದ್ದೆ ನಾನು. ನಾನು ಇವತ್ತು ಎಷ್ಟೇ ಹೀಲ್ ಆದ್ರೂ ವೆನ್ ಇಟ್ ಕಮ್ಸ್ ಟು ನಮ್ಮಪ್ಪ, ನಂಗೆ ಅದು ಒಂಥರ ತಡ್ಕೊಳಕ್ಕೆ ಆಗಲ್ಲ. ಆಕ್ಚುಲಿ ನನ್ ಕಣ್ಣಲ್ಲಿ ನೀರ್ ಬರ್ತಿದೆ. ಸೊ ಹಂಗೆ. ಸೊ ಆ ತರ ಜರ್ನಿ, ಒಬ್ಬೊಬ್ಳೆ ಇರೋದು, ಅಳೋದು, ಈ ತರದೆಲ್ಲ ಮಾಡ್ತಿದ್ದೆ. ತುಂಬಾ ಕಷ್ಟ ಆಗ್ಬಿಡೋದು ನನ್ಗಂತೂ ಅವಾಗ. ಅಂದ್ರೆ ಯಾರ ಹತ್ರನು ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ನನ್ನ ಲೈಫಲ್ಲಿ ಫಸ್ಟ್ ನಾನು ಸಾವು ಅಂತ ನೋಡಿದ್ದೆ. ಅಂದ್ರೆ ನೋಡಿರ್ತೀನಿ ಸಾವು, ಬಟ್ ನನ್ ತುಂಬಾ ಹತ್ರ ಅಂದ್ರೆ ಅಫ್ಕೋರ್ಸ್ ನನ್ ಪೇರೆಂಟ್ಸ್, ಅಫ್ಕೋರ್ಸ್ ತುಂಬಾ ಹತ್ರ, ನನ್ ಬ್ರದರ್ ಅಥವಾ ನನ್ನ ಅಕ್ಕ, ಅವ್ರು ಯಾರಾದ್ರು ಆ ತರದ ವ್ಯಕ್ತಿಗಳಲ್ಲಿ ನನ್ನ ತಂದೆ ನಾನು ಫಸ್ಟ್ ಆಗಿ ನೋಡಿದ್ದು. ನಂಗೆ ತುಂಬಾ ಬೇಜಾರಾಗ್ಬಿಡುತ್ತೆ ಅದು. ಅದನ್ನ ನಂಗೆ ತಗೊಳಕ್ಕೆ ರೆಡಿ ಇರಲ್ಲ ನಾನು, ಅಷ್ಟು ಒಂಥರ ಬೇಜಾರಾಗ್ತಿರುತ್ತೆ. ಸೊ ನಾನು ಯಾರ ಹತ್ರ ಶೇರ್ ಮಾಡಕ್ ಆಗಲ್ಲ.
ಅಳೋದು, ಬೇಜಾರ್ ಮಾಡ್ಕೊಳ್ಳೋದು, ಒಬ್ಳೆ ಕುತ್ಕೊಳ್ಳೋದು. ನಮ್ಮ ಮನೇಲಿ ನಾನು ಮಾತಾಡೋದೇ ಸ್ಟಾಪ್ ಮಾಡ್ಬಿಡ್ತೀನಿ. ಇಷ್ಟೇ ಮಾತಾಡ್ತಿದ್ನ ಹೊರತು ಜಾಸ್ತಿ ಏನು ಮಾತಾಡ್ತಿರ್ಲಿಲ್ಲ. ಸೊ ಹಂಗ ಹೋಗ್ತಿತ್ತು ಲೈಫು. ಆ್ಯಂಡ್ 2000 ನಂಗೆ ಮತ್ತೆ ಈ ಕೋವಿಡ್ ಬರುತ್ತೆ ಮಧ್ಯದಲ್ಲಿ, ಆಯ್ತಾ. ಕೋವಿಡ್ ಬಂದ್ಮೇಲೆ ಏನಾಯ್ತು, ನನಗೆ ಜಾಬ್ ಸ್ಟಾಪ್ ಆಯ್ತು. ಬಟ್ 2 ಮಂತ್ಸ್ಗೆಲ್ಲ ಮತ್ತೆ ಅವ್ರು ಆಫರ್ ಮಾಡಿದ್ರು ನನಗೆ 1,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ, ಜಾಯ್ನ್ ಆಗ್ತೀರಾ ಅಂತ. ನನ್ ಕೊಬ್ಬು ಜಾಸ್ತಿ, ನನ್ಗೆ ಅವಾಗ ಆಕ್ಟರ್ ಆಗ್ಬೇಕು ಅಂದ್ಬಿಟ್ಟು, ಆಕ್ಟ್ರೆಸ್ ಆಗ್ಬೇಕು ಅಂತ ಹೇಳಿ ನಾನು ತುಂಬಾನೇ ಒದ್ದಾಡ್ತಿರ್ತೀನಿ. ಆಡಿಷನ್ಸ್ ಅಟೆಂಡ್ ಮಾಡೋದು, ಈ ಆರ್ಜೆಗಳಿಗೆಲ್ಲ ಆಡಿಷನ್ ಕೊಡೋದು, ಪಬ್ಲಿಕ್ ಟಿವಿಗೆ ಹೋಗಿದ್ದೀನಿ, ಕಲರ್ಸ್ಗೆ ಹೋಗಿದ್ದೀನಿ, ಜೀ ಕನ್ನಡಕ್ಕೆ ಹೋಗಿದ್ದೀನಿ, ಅಂಡ್ ಸ್ಟಾರ್ ಸುವರ್ಣಗ್ ಆಡಿಷನ್ ಕೊಟ್ಟಿದ್ದೀನಿ. ಈ ತರ ಎಲ್ಲಾ ಚಾನಲ್ಗಳಲ್ಲೂ ಗೊತ್ತಿರೋರ್ ಕಡೆ ಹೆಂಗೋ ಕನೆಕ್ಷನ್ ಬಿಲ್ಡ್ ಮಾಡ್ಕೊಂಡು ಆಡಿಷನ್ಸ್ ಎಲ್ಲ ಕೊಡ್ತಾ ಇದ್ದೆ. ಸೊ ಆ ತರದೊಂದು ಜರ್ನಿ ಶುರುವಾಗುತ್ತೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಈ ಜಾಬ್ನ ರಿಜೆಕ್ಟ್ ಮಾಡ್ಬಿಡ್ತೀನಿ. ಸೊ ನಾನು ಆಕ್ಟರ್ ಆಗ್ಬೇಕು ಅಂತ ಹೇಳಿದ್ನ ರಿಜೆಕ್ಟ್ ಮಾಡ್ಬಿಡ್ತೀನಿ. ಆಮೇಲೆ ನನ್ನ ಹತ್ರ ನಾನು ಅಂದ್ರೆ ಹೇಳಿದ್ನಲ್ಲ, ಟಾಮ್ ಬೈ ಲುಕ್ ಆಗಿದ್ದೀನಿ, ಒಂದು ಫೋಟೋ ಶೂಟ್ ಇಲ್ಲ ನನ್ನ ಹತ್ರ. ಅದಾದ್ಮೇಲೆ ನಮ್ಮ ಮನೆಗೆ ಹೋಗಿ ಕೇಳ್ತೀನಿ, ನಂಗೆ ಫೋಟೋ ಶೂಟ್ ಮಾಡಕ್ 30,000 ರೂಪಾಯಿ ಬೇಕು ಅಂತ. ನಮ್ಮ ಅಮ್ಮ ನಂಬೋದು ಇಲ್ಲ, ದುಡ್ಡು ಅಂತೂ ಕೊಡೋ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಸರಿ, ಅದೊಂಥರ ನಂಗೆ ಮನ್ಸಲ್ಲಿ ಕುತ್ಕೊಳ್ಳುತ್ತೆ. ಮನೆಯಲ್ಲಿ ನಮ್ಮ ಅಣ್ಣಂಗ್ ಮಾತ್ರ ಹೆಲ್ಪ್ ಮಾಡ್ತಾರೆ, ನನ್ಗೇನು ಹೆಲ್ಪ್ ಮಾಡಂತ ನಂಗೆ ಬೇಜಾರಾಗ್ತಿರುತ್ತೆ. ಸೊ ಓಕೆ ಫೈನ್, ನೀನು ಕೊಡಲ್ಲ ಅಂದ್ಮೇಲೆ ನೀನ್ ಕೇಳೋದ್ ತಪ್ಪು, ಇನ್ ಕೇಳೋದೇ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಕೆಲವೊಂದು ಆಡಿಷನ್ಸ್ಗೆ ಹೋಗ್ತೀನಿ. ಅಲ್ಲಿ 500 ರೂಪಾಯಿ ದುಡ್ಡು ಕೊಟ್ಟಿದ್ದುಂಟು ಒಂದ್ಸಲ. ಆಮೇಲೆ ಈ ತರದ್ದು ಚಿಕ್ಕ ಪುಟ್ಟದ ಆಡಿಷನ್ಸ್ಗೆ ಹೋಗ್ತಾ ಇದ್ದೆ. ಬಟ್ ಯಾವ್ದ್ರಲ್ಲೂ ಸೆಲೆಕ್ಟ್ ಆಗ್ತಿರ್ಲಿಲ್ಲ ನಾನು. ಆ ತರ ಆಗ್ತಿದ್ದಾಗ ಏನಾಗುತ್ತಾ, ಮನೇಲಿ ನಿಮ್ ಬಗ್ಗೆ ಯಾರಿಗೂ ನಂಬಿಕೆ ಬರಲ್ಲ. ಇವಳ ಲೈಫ್ ಈಗ ಇಷ್ಟೇ, ಇವಳು ಏನು ಮಾಡಲ್ಲ ಲೈಫಲ್ಲಿ, ಹಂಗೆ ಹಿಂಗೆ ಅಂತ. ಆಮೇಲೆ ಮದ್ವೆಗ ಟಾಪಿಕ್ ಬರುತ್ತೆ. ನಾನು ಅದಾದ್ಮೇಲೆ 2 years ಟೈಮ್ ತಗೊಂತೀನಿ. 2022 ವರ್ಗು ನಂಗೆ 23 ವರ್ಗು ನಂಗೆ ಟೈಮ್ ಬೇಕು ಅಂತ. ಇಲ್ಲ 2020 ವರ್ಗು ಏನೋ ನಾನು ಟೈಮ್ ಕೇಳ್ತೀನಿ. ಸಾರಿ, 22 ವರ್ಗು ನಂಗೆ ಇನ್ನೂ ಒಂದು 2 ವರ್ಷ ಟೈಮ್ ಬೇಕು ಅಂತ ಕೇಳ್ತೀನಿ. 22 ಬರೋ ವರ್ಷಲ್ಲಿ ನಾನು ಆಲ್ರೆಡಿ 26 ಏಜ್, ನೌ ಐ ಆಮ್ 30, ಆಯ್ತಾ. ಸೊ ಆ ತರ ಹೇಳಿದ್ಮೇಲೆ ಅವರು 1 ವರ್ಷ ಟೈಮ್ ಕೊಡ್ತಾರೆ. ಸುಮ್ನೆ ಏನೋ ಕೇಳೋದ್ ಬೇಡ, ಏನೋ ಬೇಜಾರಲ್ಲಿದ್ದಾಳೆ ಅಂತ ಹೇಳಿ. ಹಿಂಗೆ ಲೈಫ್, ಹೋಟ್ಲಲ್ಲಿ ಕೆಲಸ ಮಾಡು, ಮನೇಲಿ ಕೆಲಸ ಮಾಡು, ಹಿಂಗೆ ಹೋಗ್ತಿರುತ್ತೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇರುತ್ತೆ, ಬಟ್ ದುಡ್ಡಿಲ್ಲ. ಫೋನ್ ಅಂತೂ ಚೆನ್ನಾಗಿಲ್ಲ, ನಮ್ ತಂದೆ ಕೊಡ್ಸಿದ ಫೋನ್ ಅದು. ಅದ್ ಚೆನ್ನಾಗಿ ಕೆಲಸ ಮಾಡ್ತಿರಲ್ಲ, ನನ್ನ ಹತ್ರ ಫೋನ್ ಇಲ್ಲ, ಯಾರ ಹತ್ರ ಕೇಳೋದು. ಒಬ್ರ ಹತ್ರ ಫೋನ್ ನ ಕೇಳಿ ಒಂಥರ ಬೇರೆ ತರ ಮಾತನ್ನ ನಾನು ಕೇಳಿದೀನಿ. ಅದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ನನ್ಗೆ. ಸೊ ಅದಾದ್ಮೇಲೆ 2020-21 ಬರ್ತಿದಂಗೆ ಐ ಸ್ಟಾರ್ಟ್ ರಿಯಲೈಸಿಂಗ್ ನಾನೇನೋ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕು. ಅವಾಗ ನಾನು ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತೀನಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಕೂಡ. ಜರ್ನಿ ಹಂಗೆ ಹೋಗ್ತಿರುತ್ತೆ. 21 ಅಲ್ಲಿ ಆಮೇಲೆ ಅನ್ಸುತ್ತೆ ಇಯರ್ ಎಂಡ್ ಅಲ್ಲಿ ನಾನು ಜಾಬ್ಗೆ ಜಾಯ್ನ್ ಆಗ್ತೀನಿ ಹುಡ್ಕೊಂಡು. ಅಲ್ಲಿ ಆ ಜಾಬ್ಗೆ ಹೋಗೋಕ್ ಮುಂಚೆನೂ ಅಷ್ಟೇ ನಮ್ಮ ಮನೇಲಿ ಬಿಡ್ತಿರಲ್ಲ, ಇಷ್ಟು ವರ್ಷ ಮಾಡ್ದಿರೋದು ಇನ್ನೇನ್ ಮದ್ವೆ ಮಾಡ್ಬೇಕು, ಎಲ್ಲೂ ಹೋಗ್ಬೇಡ, ಮನೇಲಿರೋ, ಹಂಗೆ ಹಿಂಗೆ ಅಂತ ಫುಲ್ ಜಗಳಗಳು ಅದೆಲ್ಲ ನಡೀತಾನೆ ಇರುತ್ತೆ. ಮಧ್ಯದಲ್ಲಿ ಟಾಂಟ್ ಕೊಡೋದು, ಇಂಡೈರೆಕ್ಟ್ ಆಗಿ ಬೈಯೋದು. ಇಟ್ಸ್ ಅಫ್ಕೋರ್ಸ್ ಎಲ್ರ ಮನೇಲೂ ಕಾಮನ್ ಅದು, ಬೈಯೋದು. ತಪ್ಪು ಅಂತಲ್ಲ, ಬಟ್ ಏನೋ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ನಾನ್ ಸರಿ, ಅವ್ರ ಕಡೆಯಿಂದ ನೋಡಿದ್ರೆ ಅವ್ರು ಸರಿ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಒಂದೊಂದ್ಸಲ. ಸೊ ಹಿಂಗೆಲ್ಲ ಆಗುತ್ತೆ. ಸೊ ಅದಕ್ಕೆ ಹೇಳೋದು, ಕಾಲೇಜ್ ಬಿಟ್ಟಾಗ ಅಥವಾ ಸ್ಕೂಲಿಂದಾನೆ ನೀವ್ ಏನ್ ಪ್ಯಾಷನ್ ಇಟ್ಕೊಂಡಿರ್ತೀರೋ ಅದ್ರ ಕಡೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ. ಮೇ ಬಿ 25 ಏಜ್ 26 ಒಳಗಡೆ ನೀವು ಸೆಟಲ್ ಡೌನ್ ಆಗಿರ್ತೀರಾ. ಸೊ ತುಂಬಾ ವಿಚಾರಗಳನ್ನ ಕಲ್ತಿರ್ತೀರಾ, ಅರ್ನ್ ಮಾಡಿರ್ತೀರಾ. ಸೊ ನಿಮ್ ಇಂಟ್ರೆಸ್ಟ್ ಇರೋರ್ ಮದ್ವೆಲಿ, ಸೊ ಮದ್ವೆ ಆಗ್ಬೋದು ಬೇಗ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಅಂಡ್ ಸೊ ಹಂಗಾಗುತ್ತೆ ಲೈಫು. 2021 ಅಲ್ಲಿ ಮತ್ತೆ ಜಾಬ್ಗೆ ಸೇರ್ಕೊಂತೀನಿ. ಅಲ್ಲಿ ನನ್ಗೆ 16K ಏನೋ, ಮತ್ತೆ ಬಿಕಾಸ್ ನನ್ ಗ್ಯಾಪ್ ಆಗಿರೋ ಕಾರಣ ಮತ್ತೆ 16K ಸೇರ್ಕೊಂತೀನಿ ಜಾಬ್ಗೆ ಹೋಗಿ. ಅಲ್ಲೂ ಕೂಡ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ, ಸಖತ್ ಫನ್, ಸಖತ್ ಎಂಜಾಯ್ ಮಾಡಿದೀನಿ ಆ ಜಾಬ್ ಅಲ್ಲಿ ಕೂಡ. ಒಳ್ಳೆ ಪರ್ಫಾರ್ಮರ್ ಆಗಿದೆ. ಅಲ್ಲೊಂದ್ 8 ತಿಂಗಳು ಕೆಲಸ ಮಾಡ್ತೀನಿ. ಆ ಗ್ಯಾಪ್ ಅಲ್ಲಿ ನನ್ನ ಲೈಫಲ್ಲಿ ತುಂಬಾ ವಿಚಾರಗಳು ಬದಲಾಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಅಷ್ಟರಲ್ಲಿ. ಅಫ್ಕೋರ್ಸ್ ಮದ್ವೆ ಟಾಪಿಂಗ್ ಅಂತ ಬಂದಾಗ ನಾನು ರೆಡಿನೇ ಇಲ್ಲ ಮದ್ವೆ ಆಗಕ್ಕೆ. ಬಟ್ ನಮ್ಮ ಮನೇಲಿ ಅಫ್ಕೋರ್ಸ್ ಫೋರ್ಸ್ ಮಾಡ್ತಿದ್ರು, ಮದ್ವೆ ಆಗು ಅಂತ ಹೇಳ್ಬಿಟ್ಟು. ಬಿಕಾಸ್ ನಮ್ಮ ಅಣ್ಣ ಬೇರೆ ಇದ್ರು, ಅವ್ರಿಗೆ ಮದ್ವೆ ಬೇರೆ ಮಾಡ್ಬೇಕಾಗಿತ್ತಲ್ಲ. ಸೊ ಹಂಗಾಗಿ ಸೊ ಆತರ ಮದ್ವೆ ವಿಚಾರಕ್ಕೆಲ್ಲ ಟಾಪಿಕ್ ಬಂದಾಗ ಐ ಡಿಸೈಡೆಡ್ ನನ್ನ ಲೈಫ್ ಇಂಪಾರ್ಟೆಂಟ್. ಬಿಕಾಸ್ ನನ್ಗೆ ಗೊತ್ತಿಲ್ಲದೆ ಇರೋರ್ನ ಯಾರನ್ನೋ ಮದ್ವೆ ಆಗಿ ನಾನು ರೆಡಿ ಇಲ್ಲ. ಅಂಡ್ ನನ್ಗೆ ಯಾರೋ ಬಾಯ್ ಫ್ರೆಂಡು ಇಲ್ಲ. ಮನೇಲಿ ನಿಂಗೆ ಯಾರು ಇದ್ರೆ ಹೇಳು ಅನ್ನೋರು, ಬಟ್ ಯಾರು ಇಲ್ಲ, ಎಲ್ಲಿಂದ ಕರ್ಕೊಂಡ್ ಬರ್ಲಿ, ಆ ತರದ್ದು ಒಂದ್ ಸಿಚುಯೇಷನ್ ನಂದು. ಸರಿ ಅಂತ ಹೇಳಿ ಐ ಡಿಸೈಡೆಡ್ ಒನ್ ಡೇ ನನ್ನ ಲೈಫೇ ನನ್ಗೆ ಇಂಪಾರ್ಟೆಂಟು ಅಂತ ಹೇಳಿ ನನ್ನ ಬಟ್ಟೆನೆಲ್ಲ ತಗೊಂಡು ನಾನು ಮನೆಯಿಂದ ನನ್ನ ಓನ್ ಡಿಸಿಷನ್ ಪ್ರಕಾರ ಮನೆಯಿಂದ ಆಚೆ ಬರ್ತೀನಿ. ಅಂಡ್ May 1st ನಾನು ಮನೆಯಿಂದ ಆಚೆ ಬರ್ತೀನಿ 2022. ಅದಾದ್ಮೇಲೆ
ನಾನು ಒಬ್ಳೆ ಬದುಕಕ್ ಸ್ಟಾರ್ಟ್ ಮಾಡ್ತೀನಿ. ನನ್ನ ಫ್ರೆಂಡ್ ಮನೇಲಿ 1 ವೀಕ್ ಇರ್ತೀನಿ. 1 ವೀಕ್ ಇದ್ದು ಅಲ್ಲಿ ಸ್ವಲ್ಪ ಅಂದ್ರೆ ಚೆನ್ನಾಗಿ ನೋಡ್ಕೊಂತಾರೆ ಪಾಪ, ಏನಿಲ್ಲ. ಬಿಕಾಸ್ ಅವರೇ ಅವ್ರಿಬ್ರು ಹುಡುಗಿರಿಬ್ರು ಜೊತೆಲಿ ಇರ್ತಾ ಇದ್ರು, ಒಂದು ರೂಮ್ ಮಾಡ್ಕೊಂಡು. ನಾನು ಅದ್ರಲ್ಲಿ ಸೇರ್ಕೊಂತೀನಿ. 1 ವೀಕ್ ಇದ್ದಲ್ಲಿ ಏನು ನನ್ ದುಡ್ಡೇನು ಕೊಟ್ಟಿಲ್ಲ, ಬಟ್ ಅವ್ರು ನನ್ನ ಪಾಡಿಗೆ ನನಗೆ ಇರಕ್ ಬಿಡ್ತಾ ಇದ್ರು. ಅದಾದ್ಮೇಲೆ ನಾನೇನ್ ಮಾಡ್ತೀನಿ, ಇಮ್ಮಿಡಿಯೇಟ್ ಆಗಿ ಪಿ ಜಿ ನೋಡ್ಕೊಂತೀನಿ. ಇದಕ್ಕೂ ಮುಂಚೆ ನನಗೆ ಐಫೋನ್ ತಗೋಬೇಕು ಅಂತ ತುಂಬಾ ಆಸೆ ಇರುತ್ತೆ ಜಾಬ್ಗೆ ಜಾಯ್ನ್ ಆದ್ಮೇಲೆ. ಅದಕ್ಕೋಸ್ಕರ ದುಡ್ಡನ್ನ ಸೇವ್ ಮಾಡ್ತಾ ಇರ್ತೀನಿ. ಸೊ ಮನೇಲಿ ಇರ್ತೀನಲ್ವಾ, ದುಡ್ಡೇನ್ ಇರ್ತಿರ್ಲಿಲ್ಲ. ಸೊ ಮನೆಗೆ ಒಂದೊಂದ್ಸಲ 8,000 ರೂಪಾಯಿ ದುಡ್ಡು ಕೊಟ್ಟು ಸುಮ್ನೆ ಆಗ್ತಾ ಇದ್ದೆ. ಅದ್ ಬಿಟ್ರೆ ನಾನು ಸೇವ್ ಮಾಡ್ಕೊಂತ ಇದ್ದೆ. ಆ ಟೈಮ್ಗೆ ನನ್ನ ಹತ್ರ ಅವಾಗ ಸದ್ಯಕ್ಕೆ ಒಂದು 10-12 ಸಾವಿರ ರೂಪಾಯಿ ದುಡ್ಡಿತ್ತು ಸೇವಿಂಗ್ಸ್ ಅಂತ. ಬಸ್ ಬೇರೆ ಎಲ್ಲ ಬಿಟ್ಬಿಡೋಣ, ಖರ್ಚು, ನನ್ನ ಶಾಪಿಂಗ್ ಎಲ್ಲ ಬಿಟ್ಟು. ಸರಿ, ಅಷ್ಟು ದುಡ್ಡಿತ್ತು. ಬಂದೆ, ಫ್ರೆಂಡ್ ಮನೇಲಿ ಸ್ಟೇ ಮಾಡಿದೆ. ಅದಾದ್ಮೇಲೆ ಪಿ ಜಿಗೆ ಜಂಪ್ ಆಗ್ತೀನಿ. ಪಿ ಜಿಲಿ ಒಂದು 20 ಡೇಸ್ ಇರ್ತೀನಿ ನಾನು. 4,000 ರೂಪಾಯಿ 2,000 ಸಮಥಿಂಗ್ ಏನೋ ಪೇ ಮಾಡಿ 20 ಡೇಸ್ ಅಲ್ಲಿ ಇರ್ತೀನಿ. ನನ್ನ ಆಫೀಸ್ಗೆ ಹತ್ರದಲ್ಲೇ ಇತ್ತದು. ಸರಿ, ಹಂಗೆ ಆಫೀಸ್ಗೆ ಹೋಗು, ಪಿ ಜಿಗೆ ಬಾ, ಹಂಗೆ 20 ಡೇಸ್ ಹೋಗುತ್ತೆ. ಅದಾದ್ಮೇಲೆ ನನಗೆ ಒಂದು ಮನೆ ಮಾಡ್ಕೋಬೇಕು ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಸೊ ನಾನೇನ್ ಮಾಡ್ತೀನಿ, ದುಡ್ಡು ಇತ್ತಲ್ಲ ಸ್ವಲ್ಪ, ಹಂಗೆ ಮನೆ ಹುಡ್ಕಕ್ ಸ್ಟಾರ್ಟ್ ಮಾಡ್ತೀನಿ. ಕೆಲಸ ಮುಗಿಸ್ಕೊಳ್ಳೋದು, ನಿಯರ್ ಬೈ ಲೊಕೇಶನ್ಗಳಿಗೆ ಹೋಗೋದು, ಬಸ್ ಹತ್ಕೊಂಡು ಹುಡ್ಕೋದು. ಯಾವ ನೋ ಬ್ರೋಕರ್ ನಥಿಂಗ್. ಹೋಗ್ತೀನಿ, ಹಂಗೆ ಹುಡ್ಕಕ್ ಸ್ಟಾರ್ಟ್ ಮಾಡ್ತೀನಿ. ಹುಡ್ಕೊಂಡೆ, ಈ ಮನೆ ಸಿಕ್ತು. ಅದಾದ್ಮೇಲೆ ಇಮ್ಮಿಡಿಯೇಟ್ ಆಗಿ ನಾನು ನನ್ನ ಫ್ರೆಂಡ್ ಪೂಜಾ ಅಂತ, ಸೊ ಅವಳು ನಾನಿಬ್ರು ಸೇರ್ಕೊಂಡು ಫಸ್ಟ್ ಈ ಮನೆನ ಬಂದು ಪೂಜೆ ಎಲ್ಲ ಮಾಡಿ ಕ್ಲೀನ್ ಎಲ್ಲ ಮಾಡ್ಕೊಂಡ್ವಿ. ಸೊ ಆ ತರ ಈ ಜರ್ನಿ ಸ್ಟಾರ್ಟ್ ಆಗಿದ್ದು. ನನ್ನ ಫ್ರೆಂಡ್ ಹತ್ರ ಅವಾಗ ನಾನು 20,000 ರೂಪಾಯಿ ಏನೋ ಕಾಸು ತಗೊಂಡಿದ್ದೆ. ನನ್ನ ಹತ್ರ ಇದ್ದಿದ್ದನ್ನ ಸ್ವಲ್ಪ ಕೊಟ್ಟು, ಅದ್ರ ಮೇಲೆ 20K ಏನೋ ಕೊಟ್ಟು ಈ ಮನೆಗೆ ಅಡ್ವಾನ್ಸ್ ನ ಪೇ ಮಾಡಿದ್ದು. ಆಲ್ಮೋಸ್ಟ್ ಲೈಕ್ 25K ಅಡ್ವಾನ್ಸ್ ಕೊಟ್ಟು, ಇನ್ ರಿಮೈನಿಂಗ್ ಮನೆ ಪಾತ್ರೆ ಸಾಮಾನು ಇದಕ್ಕೆಲ್ಲ ಹೋಯ್ತು. ಆ ಟೈಮ್ ಅಂದ್ರೆ 2022 ಅಲ್ಲಿ ನಾನು ಮನೆ ಮಾಡಿದ್ದು. ಇಟ್ಸ್ ಬೀನ್ 4 ಇಯರ್ಸ್ ಅಲ್ವಾ. ಸೊ ಅವಾಗ 7,000ಗೆ ಹೇಳಿದ್ರು. ನಾನು ಅಂದೆ ನನಗೆ ಅಷ್ಟು ಸ್ಯಾಲ್ರಿ ಬರ್ತಿಲ್ಲ ಅಂತ ಹೇಳಿ 6,000 ರೂಪಾಯಿ ಒಪ್ಕೊಂಡ್ರು ನಮ್ಮ ಓನರು. 1 ಇಯರ್ 6,000 ರೂಪಾಯಿ ಪೇ ಮಾಡಿ ಸೆಕೆಂಡ್ ಇಯರ್ ಇಂದ 8,000 ಮಾಡಿದೆ. ಇವಾಗ ಈ ಮನೆ ರೆಂಟು 9,000 ಆಗಿದೆ. ಸೊ ಹಿಂಗೆ ಜರ್ನಿ ಸ್ಟಾರ್ಟ್ ಆಯ್ತು. ಆಮೇಲೆ ಝೋಲೋ ಅಂತ ಒಂದು ಕಂಪ್ನಿಗೆ ಸೇರ್ಕೊಂಡೆ. ಅಲ್ಲಿ ಚೆನ್ನಾಗಿ ಇನ್ಸೆಂಟಿವ್ಸ್ ಎಲ್ಲ ಮಾಡಿ ಚೂರ್ ಸೇವಿಂಗ್ಸ್ ಮಾಡ್ಕೊಂಡೆ, ಶಾಪಿಂಗು ಮಾಡ್ತಾ ಇದ್ದೆ. ಅಲ್ಲಿಂದ ನನ್ನ ವಿಡಿಯೋಸ್ ಮಾಡೋದನ್ನ ನಾನು ಸ್ಟಾರ್ಟ್ ಮಾಡಿದೆ. ಅಂದ್ರೆ ಯಾವಾಗೂ ಸ್ಟ್ರೆಸ್ ಎಲ್ಲ ಇರೋದು, ವರ್ಕ್ 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 ಎಷ್ಟು ಅಂತ ಮಾಡೋದು, ಏನಾದ್ರು ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಬೇಕು ಅಂತ ಹೇಳಿ 2022 ಅಲ್ಲಿ ನಾನು ಈ ವಿಡಿಯೋಸ್ನೆಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು, ಮಿನಿ ವ್ಲಾಗ್ಸು. ಅದಾದ್ಮೇಲೆ ನಾನು ಯೂಟ್ಯೂಬ್ ನ 1 ಇಯರ್ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ ಲೈಕ್ 2023 ಮೇ ಟೈಮ್ಗೆ ನಾನು ಶುರು ಮಾಡಿದ್ದು. ಸೊ 1 ಇಯರ್ ಆಯ್ತು ಯೂಟ್ಯೂಬ್ ಲಾಂಗ್ ವಿಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಿ. ಇವತ್ತಿಗೆ 3 ಇಯರ್ಸ್, ಬಟ್ ಹೇಳ್ತಾರೆ 2022 ಇಂದ. ಸೊ ಹಂಗೆ ಜರ್ನಿ ಸ್ಟಾರ್ಟ್ ಆಯ್ತು. ನನಗೆ ಏನೇನ್ ಗೊತ್ತಿತ್ತು ಅದ್ರ ಪ್ರಕಾರ ಮಾಡ್ಕೊಂಡೆ. ಟ್ರಯಲ್ ಅಂಡ್ ಎರರು, ಎಡಿಟಿಂಗ್ ಅಲ್ಲಿ ಆಗಿರ್ಬೋದು, ವಾಯ್ಸ್ ಓವರ್ ಆಗಿರ್ಬೋದು, ಪೋಸ್ಟ್ ಹೆಂಗ್ ಮಾಡೋದು, ವೈಫೈ ಹೆಂಗ್ ಕನೆಕ್ಟ್ ಮಾಡಿ, ಎಲ್ಲಾನು ಟ್ರಯಲ್ ಎರರ್ ತುಂಬಾ ಮಿಸ್ಟೇಕ್ಸ್ ಮಾಡೇ ಕಲ್ತಿರೋದು. ಯಾರತ್ರನು ಯಾರು ಹೇಳ್ಕೊಡಕ್ ಇರ್ಲಿಲ್ಲ. ಅಲ್ಲಿ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡೋದು ಮಾಡೋದು. ಸೊ ಹಿಂಗೆ ನಡೀತಿತ್ತು. ಸೊ ಅದಾದ್ಮೇಲೆ ನಂಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇಂಟ್ರೆಸ್ಟ್ ಇದ್ದಿದ್ ಕಾರಣ ನಾನು ಈ ಮ್ಯಾನಿಫೆಸ್ಟೇಷನ್ ನ ಕಲಿಬೇಕು ಅಂತ ಹೇಳಿ ನಾನು ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಜಾಬ್ ಮಾಡ್ತಿದ್ರೆ ಫಸ್ಟ್ ನೀವ್ ಇಂಡಿಪೆಂಡೆಂಟ್ ಆಗ್ಬೇಕು ಅಂದ್ರೆ ಫಸ್ಟ್ ಒಂದು ಜಾಬ್ ನ ಹುಡ್ಕೊಳ್ಳಿ. ನಿಮ್ ಪೇರೆಂಟ್ಸ್ ಜೊತೆ ಆದ್ರೂ ಇರ್ಬೋದು, ಪೇರೆಂಟ್ಸ್ ಇಲ್ದಲೇನಾದ್ರೂ ಇರ್ಬೋದು, ದೂರನಾದ್ರೂ ಇರ್ಬೋದು. ಫಸ್ಟ್ ಒಂದು ಜಾಬ್, ಅಟ್ಲೀಸ್ಟ್ ಒಂದು 2 ಇಯರ್ಸ್ ಒಂದು ಜಾಬ್ ಮಾಡಿ. ಈ 2 ಇಯರ್ಸ್ ಅಲ್ಲಿ ನಿಮ್ಗೆ ಪಕ್ಕಾ ಗ್ಯಾರಂಟಿ ಇರಬೇಕು ನೀವೇನ್ ಮಾಡ್ಬೇಕು, ನಿಮ್ಮ ಪ್ಯಾಷನ್ ಏನು, ನಿಮ್ ಇಂಟ್ರೆಸ್ಟ್ ಏನ್ರ ಬಗ್ಗೆ ಇದೆ ಹುಡುಕಿ. ಅಂದ್ರೆ ಹೆಂಗ್ ಪ್ಯಾಷನ್ ಕಂಡಿಡ್ಕೊಳ್ಳೋದು ಅಂದ್ರೆ ವೆರಿ ಸಿಂಪಲ್. ಎಲ್ಲವನ್ನು ಟ್ರೈ ಮಾಡಿ ಲೈಫಲ್ಲಿ. ಒಂದ್ ಚಿಕ್ಕದು ಒಂದೊಂದು ಏನಂತಾರೆ, ನಿಮ್ಗೆ ಸ್ಪೋರ್ಟ್ಸ್ ಅಲ್ಲಿ ಇತ್ತ ಹೋಗಿ ಟ್ರೈ ಮಾಡಿ. ವರ್ಕೌಟ್ ಆಗಿಲ್ಲ ಬಿಟ್ಟಾಕಿ, ಪರವಾಗಿಲ್ಲ. ಈ ಡಿಜಿಟಲ್ ಅಲ್ಲಿ ಇಂಟ್ರೆಸ್ಟ್, ಮಾರ್ಕೆಟಿಂಗ್ ಅಲ್ಲಿ ಅದನ್ನ ಟ್ರೈ ಮಾಡಿ. ಕೋರ್ಸ್ ತಗೊಳ್ಳಿ, ಇಂಟ್ರೆಸ್ಟ್ ಇಲ್ಲ ಬಿಟ್ಟಾಕಿ. ಸೊ ಟ್ರಯಲ್ ಅಂಡ್ ಎರರ್ ಚೆಕ್ ಮಾಡ್ತಿರ್ಬೇಕು. ಚಿಕ್ಕ ವಯಸ್ಸಿನ ನನ್ಗೆ ಯಾವ್ದಾರು ಇಂಟ್ರೆಸ್ಟ್ ಇದೆ, ಅದನ್ನ ಇವಾಗ ನಾನು ಮಾಡಿದ್ರೆ ನನ್ಗೆ ಒಳ್ಳೆ ಇನ್ಕಮ್ ಬರುತ್ತಾ ಏನು ಅಂತ ಚೆಕ್ ಮಾಡ್ತಾ ಇರ್ಬೇಕು ಅವಾಗ. ಸೊ ಅದ್ರ ಪ್ರಕಾರ ಜಾಬ್ ಅಲ್ಲಿ ಇದ್ದಾಗ್ಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಆ ತರ ಜರ್ನಿನ ಸ್ಟಾರ್ಟ್ ಮಾಡಿ. ಅಂಡ್ ಎವ್ರಿ ಮಂತ್ ಇಷ್ಟಿಷ್ಟು ಅಂತ ಎತ್ತಿಡಕ್ ಸ್ಟಾರ್ಟ್ ಮಾಡಿ. ನೋ ಮ್ಯಾಟರ್ ವಾಟ್, ನಿಮ್ಗೆ ಏನೇ ಶಾಪಿಂಗ್ ಹುಚ್ಚಿದ್ರು, ಜಾಸ್ತಿ ಖರ್ಚು ಮಾಡ್ಬೇಕು ಅನ್ಸಿದ್ರು, ಸಮ್ ಹೌ ನೀವು ಕಂಟ್ರೋಲ್ ಮಾಡ್ಕೊಂಡು ನಿಮ್ಮ ಮನಿ ಸೇವಿಂಗ್ಸ್ ನ ಮಾಡ್ಲೇಬೇಕು. ಪಿಗ್ಗಿ ಬ್ಯಾಂಕ್ ಅಲ್ಲಿ ಇಡೋದು ಅಭ್ಯಾಸ ಮಾಡ್ಕೊಳ್ಳಿ. SIP ಗಳಲ್ಲಿ ಹಾಕಿ. ಫೋನ್ ಪೇಲೆ SIP ಆಪ್ಷನ್ ಬರುತ್ತೆ, ಅಲ್ಲಿ ಇನ್ವೆಸ್ಟ್ ಮಾಡಿ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕಿಟ್ಟಿರಿ. ಒಂದ್ಸಲ ಇನ್ವೆಸ್ಟ್ ಮಾಡಿ. 3,000ನೇ ಹಾಕಿ ವರ್ಷ ಇಡೀ ಬಿಡಿ, ಅಥವಾ ಎವ್ರಿ ಮಂತ್ 1,000 ರೂಪಾಯಿನೇ ಹಾಕಿ ಸಾಕು, ಪರವಾಗಿಲ್ಲ. ಅದಾದ್ಮೇಲೆ 2 ಬ್ಯಾಂಕ್ ಅಕೌಂಟ್ ಇಟ್ಕೊಳ್ಳಿ. ಒಂದು ಡೈಲಿ ಎಕ್ಸ್ಪೆನ್ಸಸ್ಗೆ, ಇನ್ನೊಂದು ಸ್ಯಾಲ್ರಿ ಯಾವ ಬ್ಯಾಂಕ್ ಕ್ರೆಡಿಟ್ ಆಗುತ್ತೋ ಅದೇ ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್ ಪ್ಲಸ್ ಇದು ಅಲ್ಲೇ ಇರುತ್ತೆ ಅಷ್ಟೇ. ಆ ತರ ನಾನ್ ಪ್ಲಾನ್ ಮಾಡ್ಕೊಂಡಿದ್ದು. ಇವಾಗ ಏನೆಲ್ಲ ಹೇಳಿದ್ನಲ್ಲ ಇದನ್ನೇ ನಾನು ಮಾಡ್ತಿದ್ದು. ಸೊ ಸ್ಟಾರ್ಟಿಂಗ್ ಅಲ್ಲಿ ಹಿಂಗೆ ಶುರು ಮಾಡಿದ್ದು. ಅದಾದ್ಮೇಲೆ ಮತ್ತೆ ಜಂಪ್ ಮಾಡ್ತಾ ಇದ್ದೆ ಜಾಬ್ಗಳನ್ನ. ಬಿಕಾಸ್ 2 ವರ್ಷಕ್ಕಿಂತ ಜಾಸ್ತಿ ಒಂದೇ ಜಾಬ್ ಅಲ್ಲಿ ಸ್ಟಕ್ ಆಗ್ಬೇಡಿ. ಬಿಕಾಸ್
ನಿಮ್ಗೆ ಪ್ಯಾಕೇಜ್ ಜಾಸ್ತಿ ಆಗಲ್ಲ. ಸೊ ಆ ತರದ್ದು ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗಲ್ಲ, ಹೊಸ ಜನರನ್ನ ನೀವು ಮೀಟ್ ಮಾಡಲ್ಲ. ಸೊ ಹಂಗಾಗಿ ಹೊಸ ಹೊಸ ಜನರನ್ನ ನೀವು ಮೀಟ್ ಮಾಡ್ತಿರ್ಬೇಕಂದ್ರೆ ಪ್ಲೀಸ್ ಚೇಂಜ್ ಯುವರ್ ಜಾಬ್ಸ್ ಅಟ್ ಲೀಸ್ಟ್ 2 years ಒನ್ಸ್, ಆಯ್ತಾ? ಒಂದೇ ಕಡೆ ಸ್ಟಕ್ ಆಗ್ಬೇಡಿ. ಎಷ್ಟು ನಿಯತ್ತಾಗಿರ್ಬೇಕು ಅಷ್ಟು ನಿಯತ್ತಾಗಿರಿ, ಇಲ್ಲ ಅಂದ್ರೆ ಅಷ್ಟೇ ಬಿಟ್ಟಾಕಿ, ನಿಮ್ ಪಾಡಿಗೆ ನೀವು ಹೋಗ್ತಾ ಇರ್ಬೇಕು. ಸೊ ಈ 10th ಸ್ಟ್ಯಾಂಡರ್ಡ್ ಇವರೆಲ್ಲ ನನ್ನ ವಿಡಿಯೋಸ್ ನೋಡ್ತಿರ್ತೀರ ಮಕ್ಕಳು. ಸೊ ಪ್ಲೀಸ್ ಇವತ್ತಿಂದಾನೇ ಪ್ಲಾನ್ ಮಾಡಿ ನೀವೇನ್ ಆಗ್ಬೇಕು ಅಂತ ಹೇಳಿ. ಅದಕ್ಕೆ ತಕ್ಕನಂಗೆ ನೀವು ಕಾಲೇಜ್ ಟೈಮಿಗೆ ಬರ್ತಿದ್ದಂಗೆ ಆಕ್ಷನ್ಸ್ಗಳನ್ನ ತಗೊಳ್ಳೋದನ್ನ ಸ್ಟಾರ್ಟ್ ಮಾಡಿ, ಅದಕ್ಕೆ ವರ್ಕ್ ಮಾಡಿ, ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳಿ, ಸರ್ಟಿಫಿಕೇಶನ್ಸ್ ನ ತಗೊಳ್ಳಿ, ಸ್ಟಾರ್ಟ್ ಮಾಡಿ ನಿಮ್ಮ ಬಿಸ್ನೆಸ್. ಇವಾಗ ಶಾಪ್ ಇಟ್ಕೊಂಡೆ ಸ್ಟಾರ್ಟ್ ಮಾಡ್ಬೇಕು ಅಂತ ಏನಿಲ್ಲ. ಇನ್ ಕೇಸ್ ನಿಮ್ಗೆ ಆತರ ಇಂಟ್ರೆಸ್ಟ್ ಇದ್ದಲ್ಲಿ ಆನ್ಲೈನ್ ಅಲ್ಲೂ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಇದೊಂದು ಚಿಕ್ಕದಾಗ ಒಂದ್ ತಲೆಯಲ್ಲಿ ಇಟ್ಕೊಳ್ಳಿ, ಕ್ಲಾರಿಟಿ ತಗೊಳ್ಳಿ, ಬರೀರಿ ನನ್ಗೆ ಏನ್ ಬೇಕು ಏನ್ ಬೇಡ ಅಂತ. ನೀವು ಅದನ್ನ ಡೆಫಿನೆಟ್ಲಿ ಮ್ಯಾನಿಫೆಸ್ಟ್ ಮಾಡೇ ಮಾಡ್ತೀರಾ. ಸೊ ಹಂಗಾಗಿ ನನ್ನ ಲೈಫ್ ಶುರುವಾಯ್ತು. ಆಮೇಲೆ ಮ್ಯಾನಿಫೆಸ್ಟೇಷನ್ ಜರ್ನಿಗೆ ಬಂದೆ. ಬ್ಯಾಂಕ್ ಅಲ್ಲಿ ಇದ್ದಾಗ ನಾನೊಂದು ಕೋರ್ಸ್ ನ ಮಾಡ್ಕೊಂಡೆ, ಸರ್ಟಿಫಿಕೇಟ್ ತಗೊಂಡೆ ಅದರಿಂದ. ಅದಾದ್ಮೇಲೆ ನನ್ಗೆ ಅನ್ನಿಸ್ತು ಮತ್ತೆ ಜಾಬ್ ಅಲ್ಲಿ ಬಿಟ್ಟೆ. ಬ್ಯಾಂಕ್ದು ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಫೀಲ್ ಆಗ್ತಾ ಇತ್ತು. ನೆಕ್ಸ್ಟ್ ಹೊಸ ಜಾಬ್ಗೆ ಜಾಯ್ನ್ ಆಗಕ್ ಮುಂಚೆ ಸ್ವಲ್ಪ ಬ್ರೇಕ್ ಬೇಕಾಗಿತ್ತು ನನಗೆ, ಬ್ರೇಕ್ ತಗೊಂಡೆ. ನೆಕ್ಸ್ಟ್ ಬಂದು ಮತ್ತೆ ಇನ್ನೊಂದು ಸರ್ಟಿಫಿಕೇಶನ್ ಮಾಡೋಣ. ಬಿಕಾಸ್ ನೀವೆಷ್ಟು ಕಲಿತೀರಾ, ನೀವೆಷ್ಟು ಬೇರೆಯವ್ರ ಲೈಫಲ್ಲಿ 10x ವ್ಯಾಲ್ಯೂನ ಆಡ್ ಮಾಡ್ತಾ ಹೋಗ್ತೀರಾ, ನೀವು ಅಷ್ಟು ದುಡ್ಡು ಮಾಡ್ತಾ ಹೋಗ್ತೀರಾ. ಸೊ ಹಂಗಾಗಿ ಬರೀ ಇದೊಂದೇ ಸಾಕಾಗಲ್ಲ ಅಂತ ಇನ್ನೊಂದು ಸರ್ಟಿಫಿಕೇಶನ್ಗೆ ಇವಾಗ ನಾನು ಮಾಡ್ತಾ ಇರೋದು ಹೋಪೋನೋಪೋನೋ ಸರ್ಟಿಫಿಕೇಶನ್ ನ ಮಾಡ್ಕೊಂತಾ ಇದ್ದೀನಿ. ನಾನು ಏನ್ ಸೇವ್ ಮಾಡಿಟ್ಟಿದ್ದೆ ಅದ್ರಲ್ಲೇ ನಂದೇನು ಫೈನಲ್ ಸೆಟಲ್ಮೆಂಟ್ ಅಮೌಂಟ್ ಬಂತು ಅದನ್ನ ಹಂಗೆ ಇಟ್ಟಿದ್ದೀನಿ ಬ್ಯಾಂಕ್ ಅಲ್ಲಿ. ಅದ್ರಲ್ಲಿ ಸ್ವಲ್ಪ ತಗೊಂಡೆ ಬಿಕಾಸ್ ಸ್ವಲ್ಪ ಖರ್ಚಿತ್ತು. ಸೊ ನಾನು ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಏಜೆನ್ಸಿ ಜೊತೆ ನಾನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ಅವ್ರ ಜೊತೆ ಕೆಲಸ ಮಾಡ್ತಿರೋದು ನಂಗೆ, ಅವರು ನಂಗೆ ಬ್ರಾಂಡ್ಸ್ ಕೊಲಾಬ್ರೇಷನ್ ತಂದ್ಕೊಡ್ತಾರೆ. ಅಂಡ್ ನಾನು ಯಾವ್ದಾದ್ರು ನನಗೆ ಬ್ರಾಂಡ್ ಕೊಲಾಬ್ರೇಷನ್ ಬಂದ್ರೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ, ಅವ್ರ ಪೇಮೆಂಟ್ ಎಲ್ಲ ಮಾತಾಡ್ತಾರೆ. ಆ ತರದ್ದೊಂದು ನಡೀತಿದೆ. ಜೊತೆಗೆ ಯೂಟ್ಯೂಬ್ ಇಂಟ್ರೆಸ್ಟ್ ಇದೆ, ಪ್ಲೀಸ್ ಸ್ಟಾರ್ಟ್ ಮಾಡಿ ಇವತ್ತಿಂದಾನೆ. ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ಕೊಂಡೆ, ಅದರಿಂದ ನಂಗೆ ಸ್ವಲ್ಪ ಇನ್ಕಮ್ ಬರ್ತದೆ. ಒಂದು 10+ ಬರುತ್ತೆ ಸಮ್ಟೈಮ್ಸ್, ಇಲ್ಲ 10,000 ಆದ್ರೂ ಬಂದೇ ಬರುತ್ತೆ ನನ್ಗೆ. ಸೊ ಈ ತರದ ಇನ್ಕಮ್ಗಳನ್ನ ಇಟ್ಕೊಂಡಿದೀನಿ. ಇದಲ್ಲ ಅದು, ಅದಲ್ಲ ಇದು ಅನ್ನೋ ತರ ಬರ್ತಾ ಇರ್ಬೇಕು. ಬರೀ ಕೆಲ್ಸ ಅಂದ್ರೆ ಕೆಲ್ಸನೇ ಮಾಡ್ಕೊಂಡು ಇರಕ್ ಹೋಗ್ಬೇಡಿ ಪ್ಲೀಸ್. ಏನಾದ್ರೂ ಹೊಸ ಹುಡುಕಿ ಕಲ್ತು ಮಾಡಕ್ ಸ್ಟಾರ್ಟ್ ಮಾಡಿ, ಟ್ರೈ ಮಾಡಿ. ಇಷ್ಟ ಆಯ್ತು ಅಂದ್ರೆ ಕಂಟಿನ್ಯೂ ಮಾಡಿ, ಜಾಸ್ತಿ ಕಲಿತಾ ಹೋಗಿ, ಅದ್ರಲ್ಲಿ ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡೇ ಮಾಡುತ್ತೆ. ಮತ್ತು ನನ್ನ ಲೈಫಲ್ಲಿ ಏನೇ ಇದ್ರು ಎಲ್ಲ ನಾನೇ ನೋಡ್ಕೊಳ್ಳೋದು. ನನ್ನ ಡಿಸಿಷನ್ಸ್ಗೆ ನಾನೇ ರೆಸ್ಪಾನ್ಸಿಬಿಲಿಟಿ, ನನ್ನ ಮನೆಗೆ ನಾನು ರೆಸ್ಪಾನ್ಸಿಬಿಲಿಟಿ. ಅಂಡ್ ಈ ತರ ಬದುಕೋದ್ರಿಂದ ನಿಮ್ ಬಗ್ಗೆ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಬರ್ತಾ ಹೋಗುತ್ತೆ. ಅಂಡ್ ಫೈನಾನ್ಷಿಯಲಿ ನೀವು ಫ್ರೀ ಆಗ್ತಾ ಬರ್ತೀರಾ. ಅದ್ರ ಅರ್ಥ ಬಂದು ನೀವೆಲ್ಲರೂ ಡಿಸ್ರೆಸ್ಪೆಕ್ಟ್ ಮಾಡ್ಬೇಕು, ನಾನೇ ಎಲ್ಲ ಆತರ ಅಲ್ಲ ನಾನು ಹೇಳ್ತಿರೋದು. ಬಟ್ ಅದೊಂದು ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತಲ್ವಾ, ಅಂದ್ರೆ ನೀವು ಒಬ್ಬರೇ ಬದುಕಬಹುದಾ ಅಂತ ಒಂದು ಚಾಲೆಂಜ್ ತರನು ಅನ್ಸ್ಬೋದು ನಿಮ್ಗೆ. ಸೊ ಬದುಕಬಹುದು ಅಂತ ನೀವು ಪ್ರೂವ್ ಮಾಡಿ ತೋರಿಸ್ಬೇಕು. ಏನೇ ಬಂದ್ರು ಎದುರಿಸ್ಬೇಕು. ಭಯ ಪಡೋದನ್ನ ಸ್ಟಾಪ್ ಮಾಡಿ. ಭಯ ಪಟ್ಟಷ್ಟು ಭಯ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಲೈಫಲ್ಲಿ ಏನು ಸಿಗಲ್ಲ. ಡೆಫಿನೆಟ್ಲಿ ನೀವು ಇಂಡಿಪೆಂಡೆಂಟ್ ಆಗಿ ಬದುಕಬಹುದು. ಇವಾಗ ಹೇಳದ್ನಲ್ಲ, ಇಷ್ಟು ವಿಚಾರಗಳನ್ನ ನೀವು ಮಾಡ್ತಾ ಹೋಗಿ. ನಾನು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅಂತ ಆಸೆ ಇತ್ತು, ಬಟ್ ನಾನು ಯಾವತ್ತೂ ಇಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಅದು ಅನಿವಾರ್ಯವಾಗಿ ನನ್ನ ಲೈಫಿಗೆ ಬಂದಿದ್ ಕಾರಣ ನಾನು ಇಂಡಿಪೆಂಡೆಂಟ್ ಆಗಿ ಬದುಕಬೇಕಾಯ್ತು, ಚೂಸ್ ಮಾಡ್ಬೇಕಾಯ್ತು. ಅಂಡ್ ಬದುಕ್ತಿದ್ದೀನಿ ಕೂಡ. ಇವತ್ ನನ್ನ ಲೈಫಲ್ಲಿ ಏನೇ ಖರ್ಚಿದ್ರು ನಂದೇ ನಾನೇ ನೋಡ್ಕೊಂತೀನಿ. ಯಾರೋ ಬಂದ್ ನನ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಆ ತರದ್ದೇನು ಇಲ್ಲ. ಇನ್ವೆಸ್ಟ್ ಮಾಡಿದ್ರು ಐಮ್ ಲೈಕ್ ಹ್ಯಾಪಿ. ಅವ್ರಿಗೆ ಒಂದ್ ದಿವಸ ನಾನು ಕೊಡೋ ಯೋಗ್ಯತೆ ನನಗಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಕೊಡೋಣ. ನಾನ್ ಇವತ್ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು, ಅಥವಾ ನೋಡ್ತಾರ ನಿಮ್ಮಲ್ಲಿ ಯಾರೋ ಅಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡಿರ್ಬೋದು, ಮೋಟಿವೇಟ್ ಮಾಡಿರ್ಬೋದು. ನೀವ್ ಹೆಂಗ್ ತಗೋತಿರೋ ಹಂಗೆ. ಸೊ ಅದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ತುಂಬಾ ಜನ ಇನ್ಸ್ಪೈರ್ ಮಾಡ್ತೀರಾ ಅಂತ ಹೇಳೋರು ಎಲ್ರಿಗೂನು. ನನ್ನ ಏಜ್ ಇವಾಗ 30 ಏಜ್ ಅಲ್ಲಿ ನನ್ಗೆ ಯಾವಾಗೂ ಒಂದು ಥಾಟ್ ಇರೋದು, 30 ಏಜ್ ಬರೋ ಅಷ್ಟರಲ್ಲಿ ನನ್ನ ಲೈಫಲ್ಲಿ ನಾನು ಸೆಟಲ್ಡ್ ಆಗಿರ್ಬೇಕು ಅಂತ ಹೇಳಿ. ಇವತ್ ಹೆಂಗೆ ಅಂದ್ರೆ ನಾನು ಜಾಬ್ ಮಾಡದೇ ಇದ್ರೂ ಸಹ ನನಗೆ ದೇವ್ರು ಚೆನ್ನಾಗಿಟ್ಟಿದ್ದಾನೆ. ಅಂದ್ರೆ ಯಾರ ಹತ್ರನು ಹಿಸ್ಕೊಳ್ದೇ ಇರೋ ತರ ದೇವ್ರು ನನ್ನ ನೋಡ್ಕೊಂತಿದ್ದಾನೆ. ಜೊತೆಗೆ ನಂದೊಂದ್ ಚೂರ್ ಸೇವಿಂಗ್ಸ್ ಆಗಿರ್ಬೋದು. ನೆಕ್ಸ್ಟ್ ಬಂದು ಯಾವ್ದಾದ್ರು ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಆಗಿರ್ಬೋದು ಬರ್ತಿದೆ. ಬಿಕಾಸ್ ಐ ಆಮ್ ಆಡಿಂಗ್ 10x ವ್ಯಾಲ್ಯೂ. ನಾನು ಯಾರ ಹತ್ರನು ಫ್ರೀಯಾಗಿ ಕೊಡಿ ಅಂತ ಕೇಳ್ತಿಲ್ಲ. ನಾನು ಅದ್ ತಕ್ಕನಂಗೆ ಕೆಲಸ ಮಾಡ್ತಿದ್ದೀನಿ. ಅದಕ್ಕೆ ನನಗದು ಇನ್ ರಿಟರ್ನ್ ದುಡ್ಡಿನ ರೂಪದಲ್ಲಿ ನನ್ನ ಹತ್ರ ಬರ್ತಾ ಹೋಗ್ತದೆ. ಅದನ್ನೇ ಹೇಳಕ್ ಟ್ರೈ ಮಾಡ್ತಿದ್ದೀನಿ. ಜಸ್ಟ್ ಕಲೀರಿ, ಬೇರೆಯವ್ರಿಗೆ ಹೇಳ್ಕೊಡಿ, ದುಡ್ಡು ಮಾಡಿ. ಇಷ್ಟೇ ಸಿಂಪಲ್ ಸೂತ್ರ. ಇದನ್ನೇ ನಾನ್ ಫಾಲೋ ಮಾಡ್ಕೊಂಡು ಬಂದಿರೋದ್ರಿಂದ ಚಿಕ್ಕವರಾಗಿದ್ರೆ ನಿಮ್ ಲೈಫ್ ಡಿಸಿಷನ್ ಯಾವ ಏಜ್ ಅಲ್ಲಾದ್ರೂ ನೀವು ಒಂದು ಲೈಫ್ ಡಿಸಿಷನ್ ತಗೊಂತಿರಲ್ಲ, ಯಾವತ್ತೂ ತಲೆಯಲ್ಲಿ ಇಟ್ಕೊಳ್ಳಿ, ಅದು ನಿಮ್ಗೂ ಬ್ಯಾಡ್ ಆಗಿ ಎಫೆಕ್ಟ್ ಆಗ್ಬಾರ್ದು. ಇವನ್ ನಿಮ್ ಪೇರೆಂಟ್ಸ್ಗೂ ಕೂಡ ಬ್ಯಾಡ್ ಆಗಿ ಎಫೆಕ್ಟ್ ಆಗ್ಬಾರ್ದು. ಸಿ, ಮನೆಯಿಂದ ನೀವು ಸಪ್ರೇಟ್ ಆಗೋದು ನಿಮ್ ಪೇರೆಂಟ್ಸಿಗೆ ಬ್ಯಾಡ್ ಎಫೆಕ್ಟಾ? ಇಲ್ಲ.
ಮನೆಯಿಂದ ಸಪ್ರೇಟ್ ಆಗಿ ಬೇಡದೇ ಇರೋ ಕೆಲಸಗಳನ್ನ ಮಾಡ್ಕೊಂಡು ನಿಮಗ್ ನೀವು ಹರ್ಟ್ ಮಾಡ್ಕೊಂತಿರಲ್ಲ, ಅದು ಬ್ಯಾಡ್ ಎಫೆಕ್ಟ್ ನಿಮ್ಗೂ ನಿಮ್ ಮನೆಯವ್ರಿಗೂ. ಬಟ್ ಮನೆಯಿಂದ ಸಪ್ರೇಟ್ ಆದ್ರೂ ಸಹ ನೀವು ಬದುಕ್ತಿರೋ ರೀತಿ ನೋಡಿ ಒಬ್ರಿಗೆ ಖುಷಿ ಆಗುತ್ತಲ್ವಾ, ಅದು ಅಚೀವ್ಮೆಂಟ್. ಅಂಡ್ ಇಲ್ಲಿ ಈ ವಿಡಿಯೋನ ಎಷ್ಟೋ ಜನ ಪೇರೆಂಟ್ಸ್ ನೋಡ್ತಿರ್ಬೋದು. ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ನಿಮ್ ಮಕ್ಕಳನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಹುಟ್ಸಿದಿರಾ, 9 ತಿಂಗಳು ಹೊಟ್ಟೆಲ್ ಇಟ್ಕೊಂಡು ಹೆತ್ತು ಸಾಕಿದಿರಾ, ಕಷ್ಟಪಟ್ಟಿದ್ದೀರಾ, ಕಷ್ಟ ಪಡ್ತಾನೆ ಇರ್ತೀರಾ. ಅಲ್ಲ, ಎಲ್ಲಾ ವಿಚಾರದಲ್ಲಿ ನಿಂಗೆ ಈ ಡ್ರೆಸ್ ಬೇಕಾ ಆ ಡ್ರೆಸ್ ಬೇಕಂತ ಕೇಳೋ ಪೇರೆಂಟ್ಸ್ ನೀವು. ಅದೇನ್ ಹುಡುಗ ಹುಡುಗಿ ಮದ್ವೆ ಅಂತ ವಿಚಾರ ಬಂದಾಗ ಅವ್ರ ಡಿಸಿಷನ್ ಏನು ಅಲ್ಲ. ಯಾರೋ ಒಬ್ಬರನ್ನ ಕರ್ಕೊಂಬಂದ್ ಮದ್ವೆ ಮಾಡಿಸ್ತೀರಾ, ನೀವ್ ಬದುಕಿದಿರ ಅಂತ ಅವ್ರು ಹಂಗೆ ಬದುಕ್ಬೇಕು ಅಂತ ಅನ್ಕೊಳ್ಳೋದ್ ತಪ್ಪು. ಐ ಆಮ್ ಸೋ ಸಾರಿ, ಬಟ್ ಹಂಗ ಅನ್ಕೊಳಕ್ ಹೋಗ್ಬೇಡಿ. ಸೊ ದಯವಿಟ್ಟು ಈ ತರ ವಿಚಾರಗಳಲ್ಲಿ ನಿಮ್ ಮಕ್ಕಳ ಜೊತೆ ಕೇರ್ಫುಲ್ ಆಗಿ ಮಾತಾಡಿ, ನೋಡಿ ಮದ್ವೆ ಮಾಡ್ಕೊಡಿ. ಸುಮ್ನೆ 20 ಲಕ್ಷ 30 ಲಕ್ಷ 50 ಲಕ್ಷ ಖರ್ಚು ಮಾಡಿ ಅವ್ರು ಚೆನ್ನಾಗಿರಲ್ಲ, ಡಿವೋರ್ಸ್ಗಳಾಗಿ, ಆ ತರ ಲೈಫ್ ಬೇಡ. ನಾವ್ ಯಾರು ಅಂತ ಲೈಫ್ಗೆ ಏನು ಬದುಕಕ್ಕೆ ಡಿಸರ್ವಿಂಗ್ ಇಲ್ಲ. ನಮ್ಗೆಲ್ಲ ಒಳ್ಳೆ ಲೈಫ್ ಬದುಕ್ಬೇಕಂತಾನೆ ದೇವ್ರು ನಮ್ಮನ್ನ ಸೃಷ್ಟಿ ಮಾಡಿರೋದು. ಎಂತೆಂತವ್ರನ್ನೋ ಮದ್ವೆ ಆಗಿ ಏನೇನೋ ಮಾಡ್ಸೋದಕ್ಕಿಂತ ಸ್ವಲ್ಪ ಹುಷಾರಾಗಿರಿ. ಅಂಡ್ ಮಕ್ಳು ಕೂಡ ಅಷ್ಟೇ, ಪ್ರೀತಿ ಮಾಡಕ್ ಮುಂಚೆ ನಿಮ್ ಮನೆ ಫಸ್ಟ್ ಹೇಳ್ಬಿಡಿ, ಈ ತರ ಒಬ್ರು ಹುಡುಗ ಹಿಂದೆ ಬಿದ್ದಿದ್ದಾರೆ, ಹುಡುಗಿ ನಂಗೆ ಪ್ರಪೋಸ್ ಮಾಡಿದ್ದಾರೆ, ಏನ್ ಮಾಡೋದು ಎತ್ತಾಕದನ್ನ ಡಿಸ್ಕಸ್ ಮಾಡಿ. ಒಂದ್ ಧೈರ್ಯ ಬರುತ್ತೆ, ಒಂದ್ ನಂಬಿಕೆ ಬರುತ್ತೆ. ಪೇರೆಂಟ್ಸ್ ಮಕ್ಳ ಮೇಲೆ ನಂಬಿಕೆ ಇಟ್ಟಿರ್ಬೇಕು. ಮಕ್ಳಿಗೂ ಕೂಡ ಅಪ್ಪ ಅಮ್ಮ ಅಂದ್ರೆ ಭಯ, ಭಕ್ತಿ, ನಂಬಿಕೆ ಎಲ್ಲಾನು ಇರ್ಬೇಕು. ಬಟ್ ಕೆಲವೊಂದ್ ಏಜ್ ಅಲ್ಲಿ ಫನ್ ಇರುತ್ತೆ, ಆಯ್ತಾ, ಇರಲ್ಲ ಅಂತಲ್ಲ. ಬಟ್ ಕೆಲವೊಂದು ಸೀರಿಯಸ್ ವಿಚಾರಗಳಂತ ಬಂದಾಗ ಆ ವಿಚಾರ ನಮ್ಗಿರ್ಬೇಕು. ನನ್ಗೆ ಇಷ್ಟು ಧೈರ್ಯ ಬಂದಿದೆ, ಫಸ್ಟ್ ಆಫ್ ಆಲ್ ಇಷ್ಟು ಧೈರ್ಯವಾಗಿ ಬದುಕಕ್ಕೆ ರೀಸನ್ ಅಂದ್ರೆ ನನ್ನ ಪೇರೆಂಟ್ಸ್. ಅಫ್ಕೋರ್ಸ್ ನನ್ನ ಅಪ್ಪ ನನ್ನ ಅಮ್ಮ, ನಮ್ಮಪ್ಪ ಅಮ್ಮಗೆ ಯಾವಾಗ್ಲೂ ಥ್ಯಾಂಕ್ಫುಲ್ ಆಗಿರ್ತೇನೆ ಇಷ್ಟು ಧೈರ್ಯವಾಗಿ ಬೆಳೆಸಿರೋದಕ್ಕೆ. ಮೇ ಬಿ ನನ್ನ ಕಡೆಯಿಂದ ಅವ್ರಿಗೇನಾದ್ರು ಹರ್ಟ್ ಆಗಿದೆ, ಇಲ್ಲ ಅಂತಲ್ಲ, ಹರ್ಟ್ ಆಗಿದೆ. ಅದನ್ನ ಹೀಲ್ ಮಾಡ್ತಾ ಇದ್ದೀನಿ. ಅಂಡ್ ಐಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ಮೈ ಇಂಡಿಪೆಂಡೆಂಟ್, ನಾನು ಏನಕ್ಕೆ ಒಬ್ಳೆ ಬದುಕ್ತಿದ್ದೀನಿ, ಹೆಂಗ್ ಬದುಕ್ತೀನಿ ಎಲ್ಲ ಕೇಳ್ತಿರ್ತೀರಾ. ಈ ತರ ನಡೀತಿದೆ ಜೀವನ. ನನಗೂ ಒಂದೊಂದ್ಸಲ ಚೂರ್ ಇನ್ಸೆಕ್ಯೂರಿಟೀಸ್ ಬರುತ್ತೆ, ಒಂದೊಂದ್ಸಲ ಬೇಜಾರಾಗುತ್ತೆ ಬೇರೆಯವ್ರ ಫ್ಯಾಮಿಲೀಸ್ನೆಲ್ಲ ನೋಡಿದಾಗ. ಬಟ್ ಇಲ್ಲಿ ಈ ಭೂಮಿ ಮೇಲೆ ಹುಟ್ಟಿರೋರ್ದು ಒಬ್ಬೊಬ್ರದ್ದು ಒಂದೊಂದು ಜರ್ನಿ ಇರುತ್ತೆ ಗೈಸ್. ಸೊ ಯು ಕಾಂಟ್ ಕಂಪೇರ್ ಯುವರ್ ಜರ್ನಿ ವಿತ್ ಸಂಬಡಿ, ಆಯ್ತಾ. ಅದಕ್ಕೋಸ್ಕರ ಇಟ್ಸ್ ಓಕೆ, ಅವ್ರಿಗೆ ಅಪ್ಪ ಅಮ್ಮ ಇದಾರೆ, ಅವ್ರ ಜೊತೆ ಬದುಕ್ತಿದ್ದಾರೆ, ಬದುಕ್ಲಿ, ಬಿ ಹ್ಯಾಪಿ. ಸೊ ನೀವೇನ್ ನೋಡಿ ಇಷ್ಟ ಪಡ್ತಿರೋ, ಖುಷಿ ಪಡ್ತಿರೋ, ದೇವ್ರು ನಿಮ್ಗೆ ಅದನ್ನ ಜಾಸ್ತಿ ಕೊಡ್ತಾ ಹೋಗ್ತಾನೆ. ಹಂಗಾಗಿ ತಲೆ ಕೆಡ್ಸ್ಕೊಬೇಡಿ, ಎಂಜಾಯ್ ಮಾಡಿ, ಖುಷಿಯಾಗಿರಿ. ಅಪ್ಪ ಅಮ್ಮ ಇರೋರು ಖುಷಿಯಾಗಿರಿ, ಇಲ್ದೇ ಇರೋರು ಖುಷಿಯಾಗಿರಿ. ನೀವ್ ಈ ಜನದಲ್ಲಿ ಈ ತರ ಹುಟ್ಟಬೇಕು, ಇಂಥ ಲೈಫ್ ನ ಬದುಕ್ಬೇಕು ಅಂತಾನೆ ಇರುತ್ತೆ. ಅದಕ್ಕೆ ನೀವ್ ಈ ತರ ಒಬ್ರೇ ಬದುಕ್ತಿರ್ತೀರಾ, ಡಿವೋರ್ಸ್ ಆಗಿರ್ತೀರಾ, ಫೋರ್ಸ್ಫುಲಿ ಮದುವೆ ಮಾಡ್ತಿರ್ತಾರೆ. ಅಥವಾ ನಿಮ್ ಡಿಸಿಷನ್ ನೀವು ತಗೋಬೇಕು ಅಂದ್ರೆ ನೀವು ಅಟ್ಲೀಸ್ಟ್ ಒಂದು ಇಂಡಿಪೆಂಡೆಂಟ್ ಲೈಫ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ ಸ್ವಂತವಾಗಿ ಬದುಕಕ್ ಸ್ಟಾರ್ಟ್ ಮಾಡಿ. ಅದ್ ನಿಮ್ಗೆ ಡೆಫಿನೆಟ್ಲಿ ಒಂದು ತೂಕನ ಕೊಡುತ್ತೆ. ಹೇಳ್ಬೇಕಂದ್ರೆ ನೀವು ಕೆಲ್ಸಕ್ಕೆ ಹೋಗ್ತಿದ್ರ, ಚೆನ್ನಾಗಿ ದುಡಿತಿದ್ರ, ನಿಮ್ಗೆ ಏನ್ ಬೇಕೋ ನೀವ್ ಮಾಡ್ಕೊಂತಿದ್ರ ಅಂದ್ರೆ ನಿಮ್ ಎಲ್ಲಾ ವಿಚಾರದಲ್ಲೂ ನಿಮ್ನ ಬಂದ್ ಕೇಳ್ತಾರೆ, ನಾನು ಹಿಂಗ್ ಮಾಡ್ಲಾ ಹಂಗ್ ಮಾಡ್ಲಾ ಅಂತ. ಅಷ್ಟು ತೂಕ ಇರುತ್ತೆ. ಸೊ ಅದಕ್ಕೋಸ್ಕರನೇ ಹೇಳ್ತಿರೋದು, ಒಂದು ಒಳ್ಳೆ ಜಾಬ್ ತಗೊಳ್ಳಿ. ಅಲ್ಲಾದ್ಮೇಲೆ ಜಾಬ್ ತಗೊಂಡ್ಮೇಲೆ ಇನ್ನೆಲ್ಲ ನಿಮ್ ಡಿಸಿಷನ್ಸ್ ನಿಮ್ ಕೈಯಲ್ಲೇ ಇರುತ್ತೆ, ಟ್ರಸ್ಟ್ ಮೀ. ಹಂಗಾಗಿ ಒಂದು ಚಿಕ್ಕ ಜಾಬು, ಜಾಬ್ನ ಯಾವಾಗೂ ಬೈಕೊಳಕ್ ಹೋಗ್ಬೇಡಿ. ಗುರುಗು ಜಾಬೇ ನಮ್ಗೆ ಎಷ್ಟೋ ಕೊಡೋದಾಯ್ತಾ, ಜಾಬ್ ಇಂದಾನೆ ನಾನು ಇವತ್ತು ಇಲ್ಲಿವರೆಗೂ ನಿಂತಿರೋದು. ಕೋರ್ಸ್ ಮಾಡು, ಮತ್ತೊಂದ್ ಮಾಡು, ಜಾಬ್ ಆಲ್ಸೋ ಇಂಪಾರ್ಟೆಂಟ್. ಸೊ ಜಾಬ್ ಬಿಟ್ಬಿಡಿ ಅಂತಲ್ಲ, ಫಸ್ಟ್ ಕಲೀರಿ, ತಿಳ್ಕೊಳ್ಳಿ, ಕೆಲಸ ಮಾಡಿ, ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಅದಾದ್ಮೇಲೆ ನಿಮ್ ಸ್ಕಿಲ್ ಮೇಲೆ ವರ್ಕ್ ಮಾಡಿ. ಡೆಫಿನೆಟ್ಲಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬೇಜಾನ್ ಆಪರ್ಚುನಿಟೀಸ್ ಇದೆ. ಆಪರ್ಚುನಿಟೀಸ್ ಇಲ್ಲ ಅಂತ ಯಾರ ಕೈಲೂ ಹೇಳಕ್ ಸಾಧ್ಯನೇ ಇಲ್ಲ. ನೀವು ಒಂದ್ಸಲ ಡಿಸಿಷನ್ ಮಾಡಿದಿರಂದ್ರೆ ಇಟ್ಸ್ ಯೋರ್ ರೆಸ್ಪಾನ್ಸಿಬಿಲಿಟಿ, ನೋ ಮ್ಯಾಟರ್ ವಾಟ್. ನನ್ ಆತರ ಸಪ್ರೇಟ್ ಆದಾಗಿಂದ ಯಾವತ್ಗೂ ಕೂಡ ನಾನು ಈ ತರ ತಪ್ಪು ಡಿಸಿಷನ್ ಮಾಡಿದೆ ಅಂತ ನಂಗೆ ಒಂದ್ ದಿವಸನೂ ಅನ್ಸ್ಲಿಲ್ಲ. ಅಂಡ್ ನಂಗೆ ತುಂಬಾ ಖುಷಿಯಾಗಿರ್ತಿದ್ದೆ, ಖುಷಿಯಾಗಿದ್ದೀನಿ ಕೂಡ. 30 ಏಜ್ ಎಲ್ಲ ನೀನೇನ್ ಕಲ್ತಿದ್ದೀನಿ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಹೆಲ್ದಿ ಆಗಿರ್ಬೇಕು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ತುಂಬಾ ಹೆಲ್ದಿ ಆಗಿರ್ಬೇಕು, ವರ್ಕೌಟ್ ಮಾಡ್ಬೇಕು ಎವ್ರಿ ಡೇ. ಪ್ಲೀಸ್ ನೀವು 30 ಒಳಗಡೆ ಬರೋಷ್ಟರಲ್ಲಿ ವರ್ಕೌಟ್, ಎಕ್ಸಸೈಸ್, ಯೋಗ ಎಲ್ಲಾನು ಸ್ಟಾರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಏನೇ ಮಾಡಕ್ ಮುಂಚೆ ಕ್ಲಾರಿಟಿ ಇಟ್ಕೊಳ್ಳಿ. ಇದು ಬೇಕು, ಇದು ಬೇಕು, ಇದು ಬೇಡ ಅಂದ್ರೆ ಬೇಡ. ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಹಾರ್ಡ್ ವರ್ಕ್ ಮಾಡಿ, ಪಾಸಿಟಿವ್ ಆಗಿ ಹಾರ್ಡ್ ವರ್ಕ್ ಮಾಡಿ. ಐ ಲವ್ ಹಾರ್ಡ್ ವರ್ಕಿಂಗ್ ಅಂತ ಅನ್ಕೊಂಡ್ ಮಾಡಿ, ಕಷ್ಟನಪ್ಪ ಅಂತ ಅನ್ಕೊಂಡ್ ಮಾಡ್ಬೇಡಿ. ಅದೊಂದು ಕಲ್ತಿದ್ದೀನಿ. ಆಮೇಲೆ ನಾವ್ ಚೆನ್ನಾಗಿ ದುಡ್ಡು ಮಾಡ್ಬೇಕು ಅಂದ್ರೆ ಬೇರೆಯವ್ರ ಲೈಫ್ಗೆ ನಾವು ವ್ಯಾಲ್ಯೂಸ್ ನ ಆಡ್ ಮಾಡ್ತಾ ಇದ್ರೆ ಮಾತ್ರ ನಮ್ಗೆ ದುಡ್ಡು ಜಾಸ್ತಿ ಬರುತ್ತೆ ಅಂತ ಕಲ್ತ್ಕೊಂಡಿದ್ದೀನಿ. ಅಂಡ್ 30 ಏಜ್ ಒಳಗಡೆ, ಯಾವ್ದೇ ಏಜ್ ಅಲ್ಲಾದ್ರೂ ಅಷ್ಟೇ, ಮಲ್ಟಿಪಲ್ ಸೋರ್ಸಸ್ ಇಟ್ಕೊಂಡ್ರೆ ಲೈಫ್ ಅಲ್ಲಿ ನಾವು ಇನ್ನೂ ಸ್ವಲ್ಪ ಬೆಟರ್ ಆಗಿ ಲೈಫ್ ನ ಲೀಡ್ ಮಾಡ್ಬೋದು ಅಂತ ಕಲ್ತ್ಕೊಂಡಿದ್ದೀನಿ. ಅಂಡ್ ಫ್ಯಾಮಿಲಿ ವ್ಯಾಲ್ಯೂಸ್ ನನ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ.
ನಾನೇನೇ ಹೇಳಿರ್ಬೋದು, ಬಟ್ ಫ್ಯಾಮಿಲಿ ಇಸ್ ಫ್ಯಾಮಿಲಿನೇ, ಅದ್ರ ವ್ಯಾಲ್ಯೂ ನಂಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತಿದೆ. ನಿಜ ಹೇಳ್ಬೇಕಂದ್ರೆ ವೆನ್ ಐ ಸ್ಟಾರ್ಟೆಡ್ ಹೀಲಿಂಗ್, ಅವಾಗ ನಂಗೆ ತುಂಬಾ ಅರ್ಥ ಆಗಕ್ ಸ್ಟಾರ್ಟ್ ಆಯ್ತು. ಅಂಡ್ ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಬೇಕು ಅಂತ ಗೊತ್ತಾಗಿದೆ. ಟೈಮ್ ವೇಸ್ಟ್ ಮಾಡಬಾರ್ದು, ಅದೊಂದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅಂಡ್ ಅದ್ರ ಜೊತೆಗೆ ಒಂದು ನಾರ್ಮಲ್ ಲೈಫ್ ನ ಲೀಡ್ ಮಾಡ್ಬೇಕು. ಯಾವಾಗ್ಲೂ ಲಕ್ಸುರಿ ಬ್ರಾಂಡ್ಸ್, ಇಂಟರ್ನ್ಯಾಷನಲ್ ಟ್ರಿಪ್ಸ್ ಮಾಡ್ಲೇಬೇಕು. ನನಗೂ ಆಸೆ ಇದೆ, ಇಲ್ಲ ಅಂತಲ್ಲ, ಬಟ್ ಅದ್ರಿಂದನೇ ಓಡ್ಕೊಂಡ್ ಇರ್ಬಾರ್ದು ಯಾವಾಗ್ಲೂ. ಅಂದ್ರೆ ಬೇರೆಯವ್ರನ್ನ ನೋಡೋದು, ಅವ್ರು ತಗೊಂಡ್ರು ನಾನ್ ತಗೋಬೇಕು, ಅವ್ರ ಟ್ರಿಪ್ ಹೋದ್ರು ನಾನ್ ಟ್ರಿಪ್ ಹೋಗ್ಬೇಕು ಅಂತ ಮಾಡ್ಬೇಡಿ. ನಿಮ್ಗೆ ಇಷ್ಟನಾ, ಹೋಗ್ಬಿಟ್ ಬನ್ನಿ. ಇಲ್ವಾ, ಬೇಡ. ಆತರ ಕಂಪ್ಯಾರಿಸನ್ ಮಾಡ್ಕೊಂಡು ನೀವು ತುಂಬಾ ಲೋ ಆಗ್ಬಿಡ್ತೀರಾ ನಿಮ್ ಲೈಫ್ ಅಲ್ಲಿ. ಸೊ ಹಂಗಾಗಿ ಅದೊಂದು ಕಂಪ್ಯಾರಿಸನ್ ಮಾಡ್ಕೊಳಕ್ ಹೋಗ್ಬೇಡಿ. ಇಂಡಿಪೆಂಡೆಂಟ್ ಲೈಫ್ ಹೆಂಗ್ ಬದುಕಬೇಕು, ಹೆಂಗ್ ಇಟ್ಕೋಬೇಕು, ನನ್ನ ಸರ್ಕಲ್ನ ಎಷ್ಟು ಮಟ್ಟಿಗೆ ನಾನು ಇಟ್ಕೋಬೇಕು ಅನ್ನೋದ್ ಕಲ್ತಿದ್ದೀನಿ. ನೀವು ನಂಬ್ತಿರೋ ಇಲ್ಲೋ, ಈ ಮನೆಗೆ ನನ್ನ ಫ್ರೆಂಡ್ಸ್ ಅಲ್ಲಿ ಯಾರು ನನ್ ಕರ್ಕೊಂಡೇ ಬಂದಿಲ್ಲ. ಮನೆಗೆ ನಾನು ತುಂಬಾ ಜನನ ಇನ್ವೈಟ್ ಮಾಡೋದೇ ಇಲ್ಲ. ಅಂಡ್ ನನ್ನ ಫ್ರೆಂಡ್ಸ್ಗೂ ನಾನು ಅದೇ ಹೇಳ್ತೀನಿ, ಮೊನ್ನೆ ದಿವ್ಯಂಗೂ ಅದೇ ಹೇಳ್ತಿದ್ದೆ, ಜಾಸ್ತಿ ಮನೆಗೆ ಯಾರನ್ನೂ ಇನ್ವೈಟ್ ಮಾಡ್ಬೇಡ. ಬಿಕಾಸ್ ಕೆಲವ್ರ ಮಾತುಗಳು, ಕೆಲವ್ರ ಎನರ್ಜಿ, ಕೆಲವ್ರು ಹೆಂಗಿರ್ತಾರೆ ಅಂತ ಗೊತ್ತಿಲ್ಲ, ಹಂಗಾಗಿ ಅಂತ ಹೇಳ್ತಿದ್ದೆ. ಬಟ್ ಅದು ಅವ್ರ ಇಷ್ಟ ಆಗೇನ್. ಸೊ ನಾನ್ ಯಾರನ್ನೂ ಮನೆಗೆ ಇನ್ವೈಟ್ ಮಾಡಲ್ಲ ಗೈಸ್, ಸೀರಿಯಸ್ಲಿ. ತುಂಬಾ ಕಡಿಮೆ. ನನ್ ಗರ್ಲ್ ಫ್ರೆಂಡ್ಸ್ ಹುಡ್ಗಿರ್ ಯಾರು ಇರ್ತಾರೋ ಅವ್ರನ್ನೂ ತುಂಬಾ ಕಡಿಮೆನೆ ಇನ್ವೈಟ್ ಮಾಡೋದು. ಸೊ ಆ ತರ ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ಬೇಕು ಜಾಸ್ತಿ. ಬೇರೆಯವ್ರು ಯಾವ ತರ ಲೈಫ್ ಅಲ್ಲಿ ಸಫರ್ ಆಗ್ತಿರ್ತಾರ ಅಂತ ನನಗ್ ಗೊತ್ತಿರಲ್ಲ, ಬಟ್ ಅವ್ರಿಗೆ ನನ್ ಕಡೆಯಿಂದ ಅಟ್ಲೀಸ್ಟ್ ಅವ್ರನ್ನ ಮಾತಾಡ್ಸ್ಬೇಕಾದ್ರೂ ಕೈಂಡ್ ಆಗಿ ಮಾತಾಡ್ಸೋಣ. ಅವ್ರು ರೂಡ್ ಆಗಿ ಮಾತಾಡಿದ್ರು ಪರವಾಗಿಲ್ಲ, ನಾನೇ ಸ್ವಲ್ಪ ಸೈಲೆಂಟ್ ಆಗೋಣ. ಇದನ್ನ ಒಂಚೂರು ಕಲ್ತ್ಕೊಂಡಿದೀನಿ ಇತ್ತೀಚೆಗೆ. ಅಂಡ್ ಚೆನ್ನಾಗಿ ದುಡ್ಡು ಮಾಡ್ಬೇಕು, ದುಡ್ಡನ್ನ ಚೆನ್ನಾಗಿ ನೋಡ್ಕೋಬೇಕು, ದುಡ್ಡನ್ನ ಚೆನ್ನಾಗಿ ಸೇವ್ ಮಾಡ್ಬೇಕು. ಅಂಡ್ ಒಂದು ಒಳ್ಳೆ ಪೀಸ್ಫುಲ್ ಲೈಫ್ ಅಲ್ಲಿ ಬದುಕ್ತಾ, ಅಂದ್ರೆ ಲೈಫ್ ಅಲ್ಲಿ ಎವ್ರಿ ಡೇ ಪೀಸ್ಫುಲ್ ಆಗಿರ್ಬೇಕು. ನಾನು ಅದನ್ನ ಏನಿರ್ಲಿ ಇಲ್ದಲೇ ಇರ್ಲಿ, ನನ್ನ ಲೈಫ್ ನ ನಾನು ಹಿಂಗೆ ಬದುಕ್ಬೇಕು, ನಾರ್ಮಲ್ ಆಗಿ ಇಟ್ಕೊಳ್ಳೋಣ. ಓವರ್ ಶೋ ಆಫ್ ಎಲ್ಲ ಜಾಸ್ತಿ ಬೇಡ. ಆ ತರದೊಂದು ಮೈಂಡ್ ಸೆಟ್ ಬಂದಿದೆ. ನಾನು ಏನೇ ಇವಾಗ ನಿಮ್ ಮುಂದೆ ವಿಡಿಯೋಸ್ ಕೆಲವೊಂದು ಹಾಕ್ತಿವಲ್ವಾ, ಅದೆಲ್ಲ ಕಂಟೆಂಟ್ ಗೋಸ್ಕರ ಮಾಡ್ಬೇಕಾಗಿ ಬರುತ್ತೆ ಕೆಲವೊಂದ್ಸಲ. ನನ್ನ ಚಾನಲ್ ಅಲ್ಲಿ ಬ್ರ್ಯಾಂಡ್ ಕೊಲಾಬ್ರೇಷನ್ ಗೋಸ್ಕರ ಮಾಡ್ಬೇಕಾಗಿ ಬರುತ್ತೆ ಕೆಲವೊಂದ್ಸಲ. ಸೊ ಈ ತರದಿದ್ದಾಗ ಕೆಲವೊಂದ್ಸಲ ನಾವು ಹೊಸ ಹೊಸ ಬಟ್ಟೆ ತಗೊಂಡ್ ತೋರ್ಸ್ಬೇಕಾಗುತ್ತೆ. ಅದ್ ಕೆಲವೊಂದ್ಸಲ ನಡೆಯುತ್ತೆ, ಬಟ್ ತಗೊಳ್ಳೋದು ಎಂಜಾಯ್ ಮಾಡ್ತೀನಿ. ಶಾಪಿಂಗ್ ಅನ್ನು ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಆ ರೀತಿ ಕೆಲವೊಂದು ವಿಚಾರಗಳಲ್ಲಿ ನೋಡ್ಕೊಂಡು ಮಾಡ್ಬೇಕು ಅನ್ನೋದು ಗೊತ್ತಾಗಿದೆ. ಅಂಡ್ ಎವ್ರಿ ಡೇ ಲೈಫ್ ನ ಎಂಜಾಯ್ ಮಾಡ್ಬೇಕು ಅಂತ ಕಲ್ತ್ಕೊಂಡಿದೀನಿ. ನನ್ನ ಲೈಫಲ್ಲಿ ಏನ್ ಇರ್ಲಿ ಬಿಡ್ಲಿ, ಡೈಲಿ ವಿತ್ ಗ್ರಾಟಿಟ್ಯೂಡ್, ಒಂದು ಒಳ್ಳೆ ಸ್ಮೈಲ್ ಇಂದ ಸ್ಟಾರ್ಟ್ ಮಾಡ್ಬೇಕು. ತುಂಬಾ ಜನ ಕೇಳ್ತೀರಾ, ನೀವು ಹೆಂಗ್ ನೆಗೆಟಿವ್ ಆಗಲ್ವಾ, ಯಾವಾಗ ಪಾಸಿಟಿವ್ ಆಗಿ ಹೆಂಗಿರ್ತೀರಾ ಅಂತ. ಚೂರ್ ಆಗ್ತೀನಿ, ಇಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ. ಆ ತಕ್ಷಣ ಇಮಿಡಿಯೇಟ್ ಆಗಿ ಓವರ್ಕಮ್ ಮಾಡೋದನ್ನ ಕಲ್ತ್ಕೊಂಡಿದೀನಿ. ಸೊ ಅದ್ರ ಪ್ರಕಾರ ಹೋಗ್ತಿರ್ತೀನಿ. ಅಂಡ್ ಇಷ್ಟು ವಿಚಾರಗಳು ಕಲ್ತಿದೀನಿ, ಇನ್ನು ಕಲ್ತಿರ್ತೀನಿ ತುಂಬಾ, ಬಟ್ ನೆನಪಾಗ್ತಿಲ್ಲ ಸದ್ಯಕ್ಕೆ ನನ್ಗೆ. ಐ ಆಮ್ ಸೋ ಹ್ಯಾಪಿ ಅಟ್ ದ ಏಜ್ ಆಫ್ 30. ಐ ಆಮ್ ಡೂಯಿಂಗ್ ಸಮಥಿಂಗ್ ವಿತ್ ಆಲ್ ಯುವರ್ ಬ್ಲೆಸ್ಸಿಂಗ್ಸ್. ಆಮೇಲೆ ತುಂಬಾ ಜನ ಮದುವೆ ಬಗ್ಗೆ ಕೇಳ್ತಾ ಇದ್ರಿ. ನಿಜ ಹೇಳ್ಬೇಕಾ, ನಂಗೆ ಯಾವ್ದೇ ಇಂಟ್ರೆಸ್ಟ್ ಇಲ್ಲ ಮದ್ವೆ ಆಗ್ಬೇಕು ಅನ್ನೋದು. ಬಟ್ ಐ ಆಮ್ ಓಕೆ ಟು ಏನೋ ನನ್ನ ರಿಲೇಶನ್ಶಿಪ್ ಅಲ್ಲಿ ಇರಕ್ ರೆಡಿ. ಬಟ್ ಮದ್ವೆ ಎಲ್ಲ ಐ ಆಮ್ ಸೋ ಸಾರಿ. ಇದನ್ನ ತುಂಬಾ ಜನ ಕೇಳ್ತಾನೆ ಇರ್ತೀರಾ, ಮದ್ವೆ ಏನೋ ಆಗ್ತೀರಾ ಅಂತ. ಒಂದ್ ಕಡೆ ಅನ್ಸುತ್ತೆ ಮದ್ವೆ ಆಗೋಣ ಅಂತ, ಇನ್ನೊಂದ್ ಕಡೆ ಬೇಡ ಅಂತಾನು ಅನ್ಸಿದೆ. ಸೊ ಬೆಟರ್ ಮದ್ವೆ ಏನೋ ಆಗಲ್ಲ ಗೈಸ್ ಸದ್ಯಕ್ಕಂತೂ. ಯಾವ್ದೇ ತರ ಆ ತರದ್ದು ಸಿಚುಯೇಷನ್ ಎಂತದು ಇಲ್ಲ. ತುಂಬಾ ಜನ ಹೇಳ್ತಾರೆ, ನನ್ನ ಫ್ಯಾಮಿಲಿ ಮೆಂಬರ್ ಸಜೆಷನ್ಸ್ ಕೊಡ್ತಾರೆ, ಹಾಗೂ ಹಂಗೆ ಹಿಂಗೆ ಅಂತ. ಬಟ್ ನಮ್ಗೆ ಇಷ್ಟ ಇಲ್ಲ, ನಾವ್ ಆಗಲ್ಲ. ನಾನು ಎಲ್ರ ಮನೆಗೂ ಹೋಗ್ತೀನಿ. ಅಪ್ಪ ಕಡೆ ಎಲ್ರು ಮನೆಗೂ ಹೋಗ್ತೀನಿ. ನಮ್ಮಮ್ಮ ಕಡೆ ತುಂಬಾ ದೂರ, ಪ್ಲಸ್ ಅವ್ರೆಲ್ರು ಇರೋದು, ನಾನು ಅಷ್ಟಾಗಿ ಯಾರ ಮನೆಗೂ ಹೋಗಲ್ಲ. ಅಮ್ಮ ಕಡೆ ನಾನು ತುಂಬಾ ಕಡಿಮೆ, ಒಬ್ರಿಬ್ಬರ ಜೊತೆ ಅಷ್ಟೇ ಮಾತಾಡೋದು, ಟಚ್ ಅಲ್ಲಿ ಇರೋದು. ಅಪ್ಪ ಕಡೆ ನಮ್ಮ ಎಲ್ಲಾ ಅತ್ತೆಯಂದಿರ ಜೊತೆನೂ ನಾನು ಟಚ್ ಅಲ್ಲಿ ಇದ್ದೀನಿ. ಅವ್ರೆಲ್ರಿಗೂ ಗೊತ್ತು, ನಮ್ಮ ಅಜ್ಜಿಗೆ ಎಲ್ರಿಗೂ ಗೊತ್ತು. ಲಾಸ್ಟ್ ಟೈಮ್ ಹೋಗಿದ್ದೆ, ವಿಡಿಯೋ ಮಾಡಿದ್ನಲ್ಲ, ಸೊ ಎಲ್ರಿಗೂ ಗೊತ್ತು. ದೇ ಆರ್ ಲೈಕ್ ಫೈನ್. ನಂಗೆ ನಮ್ಮ ಮನೆಯವ್ರ ನಡುವೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನನ್ನ ಪಾಡಿಗೆ ನಾನು ಇದ್ದೀನಿ. ನೋ ಕಾಂಟ್ಯಾಕ್ಟ್, ವಿ ಆರ್ ಹ್ಯಾಪಿ. ದೂರ ಇದ್ರೂನು ಚೆನ್ನಾಗಿರ್ಬೇಕು ಅಂತ. ಸೊ ಹಂಗಿದೆ ನಮ್ ಲೈಫು. ನಾನು ಚಿಕ್ಕ ವಯಸ್ಸಿಂದ ನನ್ಗೆ ನನ್ನ ಪೇರೆಂಟ್ಸ್ ಫ್ರೀಡಮ್ ಕೊಟ್ಟಿದ್ದಾರೆ, ಸ್ಟ್ರಾಂಗ್ ಆಗಿ ಬೆಳೆಸಿದ್ದಾರೆ, ಎಜುಕೇಶನ್ ಕೊಟ್ಟಿದ್ದಾರೆ. ಹೊಟ್ಟೆ ತುಂಬಾ ಡೈಲಿ ಊಟ, 4-5 ಸಲ ಊಟ ತಿಂತಿದ್ದೀನಿ ಬಿಡಿ. ಕಾಫಿ ಟೀ ಅಂತೂ ಲೆಕ್ಕಕ್ಕಿಲ್ಲ. ವೆರೈಟಿ ಆಫ್ ಫುಡ್ ನೆಲ್ಲ ಟ್ರೈ ಮಾಡ್ಸಿದ್ದಾರೆ. ಅಂಡ್ ಗಾಡಿ ಕೊಡ್ಸಿದ್ದಾರೆ, ದುಡ್ಡು ಕೊಡ್ತಿದ್ರು. ಒಂದ್ ದಿವಸ ಅನುಮಾನ ಪಡ್ತಿರ್ಲಿಲ್ಲ. ಸೊ ಈ ತರ ಲೈಫ್ ಇದ್ದಿದ್ದು. ಅದಕ್ಕೆ ನಾನು ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಮೈ ಪೇರೆಂಟ್ಸ್.
ಸೊ ಹಂಗಾಗಿ ನಾನು ಹಿಂಗ್ ಬೆಳ್ಕೊಂಡ್ ಬಂದಿದ್ದೀನಿ. ನಾನು ಹಾಸನದ ಹುಡುಗಿ, ಬಟ್ ಬೆಳ್ದಿದ್ದೆಲ್ಲ ಬೆಂಗಳೂರಲ್ಲಿ. ಸೊ ಇಷ್ಟೇ ಗೈಸ್. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಒಂದ್ ಸ್ವಲ್ಪ ಕಲ್ತ್ಕೊಂಡಿರ್ತೀರಾ, ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಫನ್, ಬೇಜಾರ್ ಎಲ್ಲಾನು ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.